ಬುದ್ಧಿ ಮನಗಳೆಂಬ ಎರಡು ಮಿಡಿಗಳು ವೈಖರಿಯ ನುಡಿಗಳು ಮೀನಿಸಿ ಹೃದಯದ ಕಮಲವೆಂಬ ಕನಕ ಬೀಗರ್ವದಲ್ಲಿ ಕನಕ ಬೀಗದ ಕರದಲ್ಲಿ ಚಿನ್ಮಯಾತ್ಮ ಶ್ರೀ ಗುರು ಚಿತ್ತ ತನುವಿನಿಂದೆ ಹುಟ್ಟಿಕೊಳ್ಳಲು ಸೇರು ಸಾಗಿ ತಮ್ಮ ನೋಡಿದೆ ನೀವೆಂಬ ಸೇರು ಸಾಗಿ ತಮ್ಮ ನೋಡಿದೆ ಸೇರು ಸಾಗಿ ತಮ್ಮ ನೋಡಿದೆ ಸಾರ ಮುಕ್ತಿ ಸತಿಯರೆಲ್ಲ ಸೇರು ಸಾಗಿ ತಮ್ಮ ನೋಡಿದೆ ಸಾರ ಮುಕ್ತಿ ಸತಿಯರೆಲ್ಲ ಸಾರ ಮಾತ ಸತ್ವಗಳು ವಿಚಾರವೆಂಬ ಬೀಗಿಯಲಿ ಸೇರು ಸಾಗಿ ತಮ್ಮ ನೋಡಿದೆ ಈ ದೇಹವೆಂಬ ಸೇರು ಸಾಗಿ ತಮ್ಮ ನೋಡಿದೆ. ಎಲ್ಲರಿಗೂ ಸಮಸ್ಯೆ ಇಲ್ಲಿಯವರೆಗೆ ಈ ದೇಹವನ್ನೇ ರೂಪಕವಾಗಿ ಇಟ್ಟುಕೊಂಡು ರಚಿಸಿದಂತ ಈ ಸುಂದರವಾದಂತ ತತ್ವಪದವನ್ನ ಸತ್ವಭೂಷಣ ಶಿವಯೋಗ ತತ್ವಪದವನ್ನ ನಮ್ಮೆಲ್ಲರಿಗೆ ಸುಂದರವಾಗಿ ಹಾಡಿ ಪ್ರಸ್ತುತಪಡಿಸಿದ್ದಕ್ಕೆ ಸಿದ್ಧಬ್ರಹ್ಮ ಪಟ್ಟಾಯ ಬೀಜರ ಮಠ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆ ಗುರುಗಳು ನಮ್ಮನ್ನೆಲ್ಲ ಕುರಿತು ಮುಖ್ಯದ ವಿಚಾರವನ್ನು ಬೋಧನೆ ಮಾಡಲಿದ್ದಾರೆ. ಎಲ್ಲರೂ ಶ್ರದ್ಧೆಯಿಂದ ಆಲಿಸೋಣ ಎಂದು ಕೇಳ್ಕೊಳ್ತಾ ಗುರುಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮುಖ್ಯದ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡಬೇಕು. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತತ್ವದೃಷ್ಟಿ ಮಹಾರಾಜರು ಸದ್ಗುರುಗಳ ಬಳಿಗೆ ಹೋಗಿ ತಮ್ಮ ದುಃಖ ನಿವೃತ್ತಿ ಬಗ್ಗೆ ನಿವೇದನೆಯನ್ನು ಇಟ್ಟಾರೆ. ಗುರುಗಳು ಹೇಳ್ತಾ ಇದ್ದಾರೆ, ದುಃಖ ಅನ್ನೋದು ಇಲ್ಲದ ದುಃಖ ನಾನು ಹೆಂಗೆ ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಅದ? ಅದು ಇದ್ರೆ ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು? ಅದು ಇಲ್ಲದ ದುಃಖ ನಿವೃತ್ತಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಮುಂದೆ ಮತ್ತು ಜಗತ್ತಿನಾಗ ಎಲ್ಲರೂ ದುಃಖ ಅನುಭವಿಸ್ಲಕತ್ತೀವಿ, ಮತ್ತೆ ನಾನು ಅನುಭವಿಸ್ತಾ ಇರೋ ದುಃಖ ನನ್ನಲ್ಲಿ ಇಲ್ಲ ಅಂದ್ರೆ ಮತ್ತಿನ್ಯಾರಲ್ಲಿ ಆದ? ಅದಕ್ಕೆ ಗುರುಗಳು ಹೇಳ್ತಾರ, ದುಃಖ ನನ್ನಲ್ಲಿ ಇಲ್ಲ, ನಿನ್ನಲ್ಲಿ ಇಲ್ಲ, ಯಾರಲ್ಲಿ ಇಲ್ಲ, ಎಲ್ಲೂ ಇಲ್ಲೇ ಇಲ್ಲದ ದುಃಖ. ಇಡೀ ಜಗತ್ತು ನಮಗ 4 ರೀತಿಯಾಗಿ ತೋರ್ತದ. ಒಂದಿಷ್ಟು ಕಾಲ್ಪನಿಕವಾಗಿ ಶುದ್ಧ ಸತ್ಯವಾಗಿ ತೋರ್ತದ, ಒಂದಿಷ್ಟು ಪ್ರಾತಿಭಾಷಿಕವಾಗಿ ತೋರ್ತದ, ಒಂದಿಷ್ಟು ವ್ಯಾವಹಾರಿಕವಾಗಿ ತೋರ್ತದ. ಯಾಕಿದು ತೋರ್ತದಂದ್ರೆ ನನ್ನ ಮೂಲ ಸ್ವರೂಪವನ್ನು ನಾನು ಮರೆತ ಕಾರಣ ಆ ರೀತಿ ತೋರ್ತದ. ನಿಜವಾಗಿ ನೋಡಿದ್ರೆ ಒಂದೇ ಒಂದು ಸತ್ಯ, ಪಾರಮಾರ್ಥಿಕ ಸತ್ಯ. ಅದರೊಳಗ ಮಿಥ್ಯದ ಲವಲೇಶನೇ ಇಲ್ಲ. ಈ ಉಳಿದ 3 ಸತ್ಯಗಳೇನದವ ಇವೆಲ್ಲ ಮಿಥ್ಯೆ ಅದವ.
ಪಾರಮಾರ್ಥಿಕ ಸತ್ಯದ ಸ್ವರೂಪವನ್ನು ಮರ್ತದಕ್ಕ ನಮಗ ಒಂದೇ ಸತ್ಯ 4 ರೀತಿ ನಮ್ಮ ಸಾಧನೆಗೆ ತಕ್ಕಂತೆ ತೋರ್ತದ. ಹೀಗಾಗಿ ನಾವು ನಮ್ಮ ಪಾರಮಾರ್ಥಿಕ ಸತ್ಯದ ಸ್ವರೂಪ ಶುದ್ಧ ಬ್ರಹ್ಮ ಸ್ವರೂಪವನ್ನ ನಾವು ಅರಿತು ಅದರ ಅನುಭೂತಿಯಲ್ಲಿದ್ದೇವಂತಂದ್ರ ದುಃಖ ಅನ್ನೋದು ಏನು ಇಲ್ಲಪ್ಪ. ಎಲ್ಲ ಅನುಭವಿಸ್ತಾ ದುಃಖನೂ ಮಿಥ್ಯ. ಪಾರಮಾರ್ಥಿಕ ಸತ್ಯ ಬಿಟ್ಟರೆ ಉಳಿದ ವ್ಯಾವಹಾರಿಕ ಪ್ರಾತಿಭಾಷಿಕ ಕ್ಷುದ್ರ ಸತ್ಯ ಅನ್ನೋದು ಮಿಥ್ಯ. ಮತ್ತೆ ಇನ್ನೂ ಮುಂದುವರೆದು ಹೇಳ್ತಾರ, ಇಡೀ ಜಗತ್ತು ಜ್ಞಾನ ಜ್ಞಾತೃ ಜ್ಞೇಯ, ಜಗತ್ತು ಜ್ಞೇಯವಾಗ್ಯದ. ನಮ್ಮ ಜೀವ ಎನ್ನುವ ಚಿದಾಭಾಸ ಜ್ಞಾತೃ ಆಗ್ಯಾನ. ಈ ಮಿಥ್ಯ ಜಗತ್ತನ್ನ ಮಿಥ್ಯವಾದ ಚಿದಾಭಾಸ ಅನುಭವಿಸ್ಕೋತ ಸುಖ ದುಃಖ ಏನು ಅನುಭವಿಸ್ತಾನ, ಅದು ಜ್ಞಾನ ಆಗ್ಯದ. ಈ ಜ್ಞಾತೃ ಜ್ಞಾನ ಜ್ಞೇಯ ಇದೆಲ್ಲ ಅನಾತ್ಮಗಳು. ನೀನು ಜ್ಞಾತೃವಿನ ಜ್ಞಾತೃ. ನೀನ್ಯಾರು? ಜ್ಞಾತೃವಿನ ಜ್ಞಾತೃ ಅದಿ. ಆ ಜ್ಞಾತೃವನ್ನ ಅರಿಯುವಂತ ಜ್ಞಾತೃ ನೀನೇನದಿಯಲ್ಲ, ಜ್ಞಾತೃವಿನ ಜ್ಞಾತೃ, ನಿನಗೆ ದುಃಖ ಇಲ್ಲ. ನೀನು ಜ್ಞಾತೃ ಅಲ್ಲ, ನೀನು ಜೀವನಲ್ಲ, ನೀನು ಜೀವನ ಜೀವ. ಇದೊಂದು ಭಾಷೆ ಕಲಿಬೇಕು ನೀವು. ಜೀವನ ಜೀವ. ಜೀವ ಎದರ ಮೇಲೆ ಆಶ್ರಯ ಆಗ್ಯದಂದ್ರ ಜೀವನ ಜೀವದ ಮೇಲೆ ಆಶ್ರಯ ಆಗ್ಯದ. ಗುಂಟನಿಗೂ ಕಾಲದವ, ನಡಿಲಕ್ ಬರಲ್ಲ. ಯಾಕೆ ಬರಲ್ಲ? ಅವನಿಗೆ ಕಾಲಿನ ಕಾಲು ಇಲ್ಲ ಅಲ್ಲಿ. ಮೂಕನಿಗೆ ಬಾಯಿ ಅದ, ಕಾಲಿಗೆ ಅದ, ಮಾತಾಡ್ಲಕ್ ಬರಲ್ಲ. ಯಾಕೆ ಬರಲ್ಲ? ಅವನೊಳಗೆ ಬಾಯಿ ಇಲ್ಲ. ಕುರುಡನಿಗೂ ಕಣ್ಣದವ, ಆದ್ರೂ ಅವನ ಕಣ್ಣು ಯಾಕೆ ಕಾಣಲ್ಲ? ಕಣ್ಣಿನ ಕಣ್ಣು ಇಲ್ಲ. ಹಂಗ ಇಲ್ಲಿ ಜ್ಞಾತೃವಿನ ಜ್ಞಾತೃ ನೀನು ಆತ್ಮ. ಬರೇ ಜ್ಞಾತೃ ಅಷ್ಟೇ ಅಲ್ಲ, ನೀನು ಜ್ಞಾತೃವಿನ ಜ್ಞಾತೃ. ಅರ್ಥ ಆಯ್ತಾ? ಆತ್ಮಕ್ಕ ಏನಂತಾರ ಅಂತ, ಯಾವ ಇಂದ್ರಿಯ ಆದ ಆ ಇಂದ್ರಿಯದ ಹಿಂದ ಏನು ಉಪಯುಕ್ತ ಚೇತನ ಅದಲ್ಲ, ಅದಕ್ಕೆ ಆ ಇಂದ್ರಿಯದ ಇಂದ್ರಿಯ ಅದು ಆದ ಅಂತೇಳಿ ಇದು ಕೆಲಸ ಮಾಡ್ಲಿಕ್ಕತ್ತು. ಅದೇ ಇಲ್ಲ ಅಂದ್ರೆ ಇದೇನು ಕೆಲಸ ಮಾಡ್ತದೆ? ಕಣ್ಣಿನ ಕಣ್ಣು, ಮೂಗಿನ ಮೂಗು, ನಾಲಿಗೆಯ ನಾಲಿಗೆ ಆಗ್ಯದದು. ಅಂತಃಕರಣದ ಅಂತಃಕರಣ ಅದು. ಅಂತಃಕರಣ ಉಪಯುಕ್ತ ಚೇತನ. ಅದಕ್ಕೆ ನೀನು ಯಾರದಿಯಪ್ಪ? ಜ್ಞಾತೃವಿನ ಜ್ಞಾತೃ. ನಿನ್ನ ಜ್ಞಾತೃ ಏನ್ ಮಾಡ್ಲಕತ್ತನ, ಏನ್ ಅನುಭವಿಸ್ಲಕತ್ತನ ಅನ್ನೋದು. ನಿನ್ನ ಜೀವ ಏನನ್ನ ಬಯಸ್ತಾ ಇದೆ, ಏನನ್ನ ಅನುಭವಿಸ್ತಾ ಇದೆ, ಯಾಕೆ ಅನುಭವಿಸ್ತಾ ಇದೆ ಅಂತೇಳಿ ನಿನ್ನ ಜೀವದ ಬಗ್ಗೆ ನೀನು ಅರಿಯುವಂತ ವಸ್ತು ಏನದೆಯಲ್ಲ, ನೀನು ಸತ್ಯ ಅದಿ. ನಿನ್ನೊಳಗೆ ಆ ದುಃಖ ಇಲ್ಲ. ನೀನು ಜ್ಞಾತೃವಾಗಿ ಜ್ಞಾತೃವಿನ ಜ್ಞಾತೃತ್ವವನ್ನ ಮರೆತು ನೀನೇ ಜ್ಞಾತೃ ಅಂತೇಳಿ ಏನು ಅನ್ಕೋತಿದಲ್ಲ, ಅಲ್ಲಿ ಏನಾಗ್ಯದ? ನಿತ್ಯವಾದ ಜ್ಞಾತೃ ನಿತ್ಯವಾದ ಜ್ಞೇಯ ವಸ್ತುವನ್ನ ಅನುಭವಿಸಿ ನಿತ್ಯವಾದಂತಹ ಜ್ಞಾನವನ್ನ ಹೊಂದ್ತಾ ಇದ್ದಾನಲ್ಲ, ಇದು ಏನದಲ್ಲ, ಸುಳ್ಳದ. ಇದು ಆ ಮಿಥ್ಯ ವಸ್ತುವಿನಲ್ಲಿ ಸುಖನೂ ಇರಬಹುದು, ದುಃಖನೂ ಇರಬಹುದು, ಅವನು ಸುಳ್ಳದ, ಅದು ಇಲ್ಲದ್ದು. ಜ್ಞಾತೃವಿನ ಜ್ಞಾತೃ ಅನ್ನೋದು ಅರ್ಥ ಆಯ್ತಾ ನಿಮಗ? ಕಣ್ಣಿನ ಕಣ್ಣು, ಕಾಲಿನ ಕಾಲು. ಕಣ್ಣಿನ ಕಣ್ಣು ಆಗಿದ್ರಿ ಅಂತಂದ್ರೆ ನನ್ನ ಕಣ್ಣು ಏನನ್ನು ನೋಡುತ್ತಿದೆ, ಇದು ಏನು ನೋಡಬೇಕು, ಏನು ನೋಡಬಾರದು
ನೋಡಬಾರದನ್ನ ನೋಡಲೇಬಾರದು, ನೋಡಬೇಕಾಗಿದ್ದನ್ನ ನೋಡಲೇಬೇಕು ಅಂತೇಳಿ ಇದು ನಿರ್ಣಯ ಎಲ್ಲದ? ಜ್ಞಾತೃವಿನಲ್ಲದ. ಇದು ಈ ಜ್ಞಾತೃತ್ವ ನಿಮಗ ಆದ್ರ ಅದನ್ನ ಜಾಗೃತಗೊಳಿಸಿದವನ ಯಾರು? ಸದ್ಗುರುನಾಥ. ಆ ಜ್ಞಾತೃ ಏನದಲ್ಲ ಅದೇ ಗುರು, ಅದೇ ನಿಮ್ಮ ಅರಿವು. ನಿಮ್ಮ ಕಣ್ಣಿಗೆ ಗೊತ್ತಿಲ್ಲ ಪಶುವೇನು ಬಲ್ಲುದು ಹಸುರೆಂದು ಅಳಿಸುವುದು. ಏನ್ ಕಣ್ಣಿಗೆ ಕಾಣ್ತದ ನೋಡ್ಬೇಕನ್ನಿಸ್ತದ. ಅದು ಮುಂದ ಹಸುರದ ಅಂತೇಳಿ ಮೇಯ್ಕೋತು ಹೋದಾಗ ಏನಾಗ್ತದ? ತುಡುಗುಣಿಯ ತಂದು ಹೊಲದ ಒಡೆಯ ಯಾರ್ದಿದು ಅಂತೇಳಿ ಹೊಡೆ ಮಾಡೋದು, ಇದೆಲ್ಲ ಏನದ? ಪಶುವಿನ ಕೆಲಸ. ಯಾರ್ದೋ ಹೊಲದಾಗ ಹಸಿರದ ಮೈಕೋತ ಹೊಂಟ್ಬಿಟ್ಟದು, ತನ್ನ ಹೊಲ ಮಂದಿ ಹೊಲ ಗೊತ್ತಿಲ್ಲ. ಪಶುವೇನು ಬಲ್ಲದು ಹಸಿರೆಂದು ಅಳಿಸೋದು. ಪಂಕದಲ್ಲಿ ಬಿದ್ದು ಕೈಕಾಲು ಬಡಿಯೋದಲ್ಲದೆ ಮತ್ತಿನ್ನೇನು ಗೊತ್ತದ ಅದಕ್ಕ? ಕೆಸರಾಗ ಹೋಗ್ಯದ ಹಸಿರದ ಅಂತೇಳಿ ಕೆಸರಾಗ ಸಿಕ್ಕೊಂಡ್ಬಿಡ್ತದ, ಬಿದ್ದು ಕೈಕಾಲು ಬಡಿತದ ಅಷ್ಟೇ ಹೊರತು ಅದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಿ ಹಸಿರದ, ಅದಕ್ಕೆ ಕೆಸರದ, ಅದ್ರೊಳಗೆ ಹೋದೆ ಅಂದ್ರೆ ಸಿಕ್ಕೊಂಡ್ಬಿಡ್ತೀರಿ, ಕಷ್ಟ ಆಗ್ತದಂತೇಳಿ ಅರಿವಿನ ಒಂದು ಕಣ್ಣು ಏನು ಕೊಡ್ತಾನಲ್ಲ ಸದ್ಗುರುನಾಥ, ಅದು ಏನಂತಂದ್ರೆ ನಿಮ್ಮ ಜ್ಞಾತೃವಿನ ಜ್ಞಾತೃ. ಎಲ್ಲ ಇಂದ್ರಿಯಗಳಿಗೆ ತನ್ನದೇ ಆದ ಸಂವಿಧಾನವನ್ನು ರಚಿಸ್ತಾನೆ. ಇದು ಭಾರತದ ಅಂಬೇಡ್ಕರ್ ಬರೆದ ಸಂವಿಧಾನ. ಇದು ಹೊರಗಿನ ಜನರಿಗಿದು, ಹೊರಗಿನ ಜನರಿಗೆ ಒಂದು ಪದ್ಧತಿ ಮೇಲೆ ಇರೋದಕ್ಕೆ ಹೇಳಿದ್ದೀವಿ. ಇದು ಬಹಳ ಸಣ್ಣದಿದು ವಿಚಾರ. ಅದರ ಒಳಗ ಎಲ್ಲರೂ ತಮ್ಮ ಸಂವಿಧಾನ, ಜ್ಞಾತೃ ಏನು ಸಂವಿಧಾನ ಹೇಳ್ತಾನ ಆ ಸಂವಿಧಾನದ ಪ್ರಕಾರ ನಡೆದ ಈ ಹೊರಗಿಂದ ಅಂಬೇಡ್ಕರ್ ಸಂವಿಧಾನನೂ ಬೇಕಾಗಿಲ್ಲ. ಅರಿವಿಲಿಂತ ಎಲ್ಲರೂ ನಡೆದ್ಬಿಟ್ರೆ ಸಂವಿಧಾನ ಬೇಕಾಗಿಲ್ಲ, ಕೋರ್ಟ್ ಬೇಕಾಗಿಲ್ಲ, ಜಡ್ಜ್ ಬೇಕಾಗಿಲ್ಲ, ಪೊಲೀಸರು ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಆಧ್ಯಾತ್ಮ ಜೀವಿಗಳಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ಪವಿತ್ರ ಬದುಕು ಮಾಡುವುದನ್ನ ಅಲಕ್ಷ್ಯ ಮಾಡಿ ಅಪವಿತ್ರ ಬದುಕನ್ನೇ ಪವಿತ್ರ ಅಂತ ಏನು ಹೋಗ್ತಾ ಇದ್ದಾರಲ್ಲ, ಅಂಥವ್ರ ಸಲುವಾಗಿ ಅದು ಸಂವಿಧಾನ ಬೇಕಾಗ್ಯದ. ಪವಿತ್ರ ಜೀವಿಗಳಿಗೆ ಏನಾರ ಬೇಕೆನ್ನೋದು? ಪೊಲೀಸರು ಎದಕ್ಕೆ ಬೇಕು? ಕೋರ್ಟ್ ಎದಕ್ಕೆ ಬೇಕು? ಜಡ್ಜ್ ಎದಕ್ಕೆ ಬೇಕು? ಸಂವಿಧಾನ ಎದಕ್ಕೆ ಬೇಕು? ಅವು ಎಂದರೆ ಬರ್ತವೆ ಯಾರ ಜೀವನದಾಗ ಚಲೋ ಮಂದಿ ಇದ್ದಂದ್ರೆ ಅವ್ರ ಜೀವನದಾಗ ಅವು ಎಂದೂ ಉಪಯೋಗ ಆಗಲ್ಲ. ಹಿಂಗ ಈ ಜ್ಞಾತೃ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಅದು ಏನ್ ಮಾಡ್ತದ ಅಂದ್ರೆ ಈ ಜ್ಞೇಯ ವಸ್ತು ಏನದಲ್ಲ ಇದನ್ನ ಮಿಥ್ಯಾ ಅಂತ ಹೇಳ್ತದ. ಇದ್ರೊಳಗೆ ನೀನು ಏನ್ ಅನುಭವಿಸ್ತೀರಿ ಆ ಸುಖ ದುಃಖ ಎಲ್ಲ ಮಿಥ್ಯಾ ಅಂತ ಹೇಳ್ತದ. ಅದು ಜ್ಞಾತೃವಿನ ಜ್ಞಾತೃ. ಕಿವಿಯ ಕಿವಿ ಏನ್ ಹೇಳ್ತದ? ಆ ಗುರುನಾಥ ಕಿವಿಯ ಕಿವಿ ನಿಮ್ಮ ಅರಿವು ಎಂಬ ಗುರು ಏನ್ ಹೇಳ್ತದ? ಏನ್ ಕೇಳಬೇಕು ಅದು ಕೇಳಪ್ಪ, ಕೇಳಲೇಬೇಕು. ನೀನು ಗುರುವಾಣಿ ಕೇಳಬೇಕು, ಶಾಸ್ತ್ರ ವಾಕ್ಯಗಳನ್ನ ಕೇಳಬೇಕು, ಇದನ್ನ ಕೇಳಬೇಕು. ಇದ್ರೊಳಗೆ ನಿನಗೇನು ಕನ್ಸೆಷನ್ ಇಲ್ಲ, ಕೇಳಲೇಬೇಕು. ಮತ್ತೆ ಏನು ಕೇಳಬಾರದ್ದು? ನಿನ್ನ ಅಂತಃಕರಣವನ್ನ ಮಲಿನ ಮಾಡಿ ನಿನ್ನ ಸ್ಥಿತಿಗತಿ ಮತಿಗಳನ್ನ ಕೆಡಿಸುವಂತಹ ವಿಚಾರಗಳು ಏನಾರೇ ಬರ್ತಿದ್ದು ಒಳಗಂತ ಅದನ್ನ ಕೇಳಲೇಬೇಡ. ಜಗತ್ತಿನ ವಿಷಯ, ಲೌಕಿಕ ವಿಷಯ, ಮಲಿನ ವಿಷಯ, ಅಸ್ಪೃಶ್ಯ ವಿಷಯ, ಅದನ್ನು ಮುಟ್ಟಲೇಬಾರದು. ಅಂತ ವಿಷಯವನ್ನ ನೀನು ಕಿವಿಯಾಗಿ ಹಾಕೋತಿದಲ್ಲ ಅದು ಬೇಡ. ಕಾರ್ಡ್ ಹಾಕೊಂಡ್ಬಿಡು, ಕಿವಿಗೆ ಒಂದು ಕಾರ್ಡ್ ಹಾಕೋ. ಕಾರ್ಡ್ ಹಾಕೊಂಡು ಒಳಗ ಯಾವ ಬರ್ಲಾರ್ದಂಗ ಫಿಲ್ಟರ್ ಮಾಡು. ಚಲೋ ವಿಚಾರಗಳು ಮಾತ್ರ ಬರಲಿ.
ಕೆಟ್ಟ ವಿಚಾರ ಒಳಗೆ ಹಾಕೊಂಡು ನಿನ್ನ ಜೀವನ ನಿನ್ನ ಮನಸ್ಸು ಹಾಳು ಮಾಡ್ಕೋಬೇಡ ಅಂತೇಳಿ ಯಾರು ಹೇಳ್ತಾರದು? ಶ್ರೋತೃವಿನ ಶ್ರೋತೃ. ಅವ ಗುರು ಹೌದಾ ಇಲ್ಲ? ಶ್ರೋತೃವಿನ ಶ್ರೋತೃ. ಅರಿವೆಂಬ ಗುರು ಎಲ್ಲದನ? ಅರಿವೆಂಬ ಗುರುವಿನೇ ಸತ್ಯ. ಅರಿವೆಂಬ ಗುರು ಶ್ರೋತೃವಿನ ಶ್ರೋತೃ ಬಿಟ್ರಿ, ಬರೇ ಶ್ರೋತೃತ್ವಕ್ಕೆ ಹೋಗ್ಬಿಟ್ರಿ, ಮಾಯವ್ನಾಗ ಹೋಗ್ಬಿಡ್ತೀರಿ. ನಿಮ್ಮ ಆರೋಗ್ಯಕ್ಕೆ ಏನ್ ಹಿತ ಅನಿಸ್ತದ, ಏನ್ ಅಹಿತ ಅನಿಸ್ತದ ತಿಳ್ಕೊಂಡು ಉಂಡು ತಿಂದು ಚೆನ್ನಾಗಿರ್ರಿ ಅಂತೇಳಿ ಯಾರು ಹೇಳ್ತಾರ? ನಾಲಿಗೆಯ ನಾಲಿಗೆಯಾದ ಗುರು, ಜಿವ್ವೆಯ ಜಿವ್ವಾ ಗುರು. ನಿಮ್ಮ ನಾಲಿಗೆ ಏನು ರುಚಿ ಅನಿಸ್ತದ, ಏನ್ ಬೇಕಾದ ತಿನ್ನು, ಮಜಾ ಮಾಡು, ಈ ಜನ್ಮ ಬಳಿಕಿಲ್ಲ, ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ತಿನ್ನಕ್ಕಿಲ್ಲಿ, ತಿಂದು ಬಿಡು, ಏನಕ್ಕಾಗಲ್ಲಕ್ಕ, ಡಾಕ್ಟರ್ ಮೇಲೆ ಹೋಗ ಔಷಧ ಕೊಡ್ತಾರ ಅಂತ ಯಾರು ಹೇಳ್ತಾರ? ಜಿವ್ವ. ಮರೆವು ಹೇಳ್ತದ. ಜಿವ್ವೆಯ ಜಿವ್ವೆ ಏನ್ ಹೇಳ್ತದ? ಬ್ಯಾಡ ಮಾರಾಯ, ನೀನ್ ಏನಾರ ಒಂದು 3 ಇಂಚ್ ತುಂಡು ನೀನು ಅಲ್ಲಿಗೆ ನೀನು ಸುಖ ಅನುಭವಿಸ್ಬೇಕ, ನೀ ಏನಾರ ಹೊಟ್ಟೆಗೆ ಹಾಕೊಂಡೆ ಅಂದ್ರ ಇಡೀ ಶರೀರ ಸಮಸ್ಯೆ ಈಡಾಗ್ತದ. ನೋಡ್ರಿ, ಯಾವ ಕಾಲೇಜ್ ಹುಡುಗಿ ಗುದ್ದಾಡಿ ಏನೋ ಮಾಡ್ಕೊಂಡು ಅಂತಂದ್ರೆ ಇಡೀ ಜಗತ್ತಿಗೆ ತಲೆ ಕೆಡ್ತು. ಏನಾಯ್ತು ಇದು, ಯಾವ್ದಕ್ಕಾಯ್ತು? ಹೀಗಾಗಿ ಒಂದು ಸಣ್ಣ ವಸ್ತು ಏನಾರ ಗದ್ದ ಮಾಡ್ತು ಅಂತಂದ್ರ ಒಂದು ಸೇರ್ಥ ಎಲ್ಲ ಇಂಜನ್ನಿಗೆ ಸಮಸ್ಯೆ ಆಗ್ತದ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ನೀನು ಗುರುಗಳ ಯಾರು ಗೊತ್ತಾಯ್ತಾ? ನಿಮ್ಮೊಳಗೆ ಎಷ್ಟು ಮಂದಿ ಗುರುಗಳದ? 15 ಮಂದಿ ಗುರುಗಳದಾರ, 15 ಮಂದಿ ಶಿಷ್ಯರದಾರ, 15 ಮಂದಿ ಗುರುಗಳದಾರ. 15 ರೀತಿ ಉಪದೇಶ ಹೇಳ್ತಾರ. ಒಬ್ಬನೇ ಗುರು, ಅರಿವೆಂಬ ಒಬ್ಬನೇ ಗುರು, 15 ರೀತಿ ಉಪದೇಶದಲ್ಲಿ ಬರ್ಕೋತೀರ. ಆಮೇಲೆ ಬರೆದು ಹೇಳ್ತೀರ ನಿಮ್ ಗುರುಗಳ ಉಪದೇಶ ಏನದು ಅಂತ. ಕಣ್ಣಿನ ಕಣ್ಣು ಒಂದು ಬರ್ಕೋಬೇಕು. ಗುರುನಾಥನ ಉಪದೇಶ ನಂಬರ್ 1. ಕಣ್ಣಿನ ಕಣ್ಣು. ಇದು ಎಂತ ಕಣ್ಣು? ಅರಿವಿನ ಕಣ್ಣು. ಬರೀ ಕಣ್ಣು ಏನದ? ಅದು ಮರೆವಿನ ಕಣ್ಣು. ಆ ಮರೆವಿನ ಕಣ್ಣೇ ಚಿದಾಭಾಸ ಜೀವ, ಅದೇ ಶಿಷ್ಯ. ಕಣ್ಣಿನ ಕಣ್ಣು ಏನದಲ್ಲ ಅದೇ ಅರಿವು, ಅದೇ ಗುರುವು. ಈ ಶಿಷ್ಯಗೇನು ಗೊತ್ತಾಗಲ್ಲ, ಸಿಕ್ಕದ್ದನ್ನೆಲ್ಲ ನೋಡಲಿಕ್ಕೆ ಹೋಗುತ್ತಾನೆ. ಯಾರು? ಬರೀ ಕಣ್ಣು. ಏನು ಚಂದ ಅನಿಸ್ತದ ಅದು ನೋಡ್ಬೇಕಂತನ. ಆದ್ರ ಅದು ಹಿತ ಆದೋ ಅಹಿತ ಆದೋ ಅದರ ಬಗ್ಗೆ ಅವನಿಗೆ ಆಲೋಚನೆ ಇಲ್ಲ. ಸದ್ಗುರುನಾಥನ ಬಳಿ ಬಂದಾಗ ಅವನೇನು ಉಪದೇಶ ಮಾಡ್ತಾನ? ವಿಹಿತ ನಿಷಿದ್ಧ ದೃಶ್ಯಗಳು, ಇಂಥ ದೃಶ್ಯಗಳು ನೀನು ನೋಡಲೇಬೇಕು, ಗುರು ದರ್ಶನ ಮಾಡಲೇಬೇಕು, ತಂದೆ ತಾಯಿಗಳ ದರ್ಶನ ಮಾಡಲೇಬೇಕು, ನಿನಗೆ ಬದುಕುವುದಕ್ಕ, ಹುಟ್ಟುವುದಕ್ಕ, ಬಾಳುವುದಕ್ಕ, ಬೆಳೆಯುವುದಕ್ಕ ಆಸರೆಯಾಗಿರುವಂತ ಯಾವ ಚೈತನ್ಯಗಳದವ ಅವುಗಳಿಗೆ ನೀನು ಗೌರವಿಸಲೇಬೇಕು, ಬೆಳೆಸಲೇಬೇಕು, ಬೆಳೀಲೇಬೇಕು, ಅವುಗಳನ್ನ ಉಳಿಸಬೇಕು, ಅವುಗಳನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ನೀನು ನೋಡಬಾರದನ್ನ ನೋಡಬಾರದು, ನೋಡಬಾರದ ದೃಶ್ಯಗಳನ್ನ ನೋಡಿದರೆ ನಿನಗೆ ಅಪಾಯ ಮತ್ತು ಇತರರಿಗೆ ಅಪಮಾನ, ಹಿಂಸೆ, ದುಃಖ, ಕಷ್ಟ, ನಷ್ಟ. ಮತ್ತೆ ನೋಡಬೇಕಾದದ್ದನ್ನ ನೋಡಲೇಬೇಕು, ಅದನ್ನ ಅಲಕ್ಷ್ಯ ಮಾಡಂಗಿಲ್ಲ. ಈ ರೀತಿ ಕೆಲವೊಂದು ಅರಿವಿನ ಒಂದು ವಿಚಾರ ನಿಮ್ಮೊಳಗ, ಕಣ್ಣಿನ ಕಣ್ಣು ಏನು ಗುರು ಅದನ್ನ
ಆ ಗುರುವಿನ ಉಪದೇಶ ಕಣ್ಣಿಗೆ ಸಂಬಂಧಪಟ್ಟಂತ ಉಪದೇಶ ಹೇಳ್ತಾನಲ್ಲ, ಹಾಗೆ ಕಿವಿಯ ಉಪದೇಶ ಬರೀಲಕ್ಕೆ ಬರ್ತದಿಲ್ಲ, ಗೊತ್ತಾಗ್ತದಿಲ್ಲ ನಿಮಗೆ. ಈಗ ನಾ ಹೆಂಗ್ ಹೇಳಿನಿ, ಕಣ್ಣಿನ ಕಣ್ಣು, ಕಿವಿ ಉಪದೇಶ ನಂಬರ್ 2 ಕಿವಿ ಹೇಳ್ರಿ. ಬರೀ ಕಿವಿ ಅಂದರೆ ಮರೆವು, ಅಜ್ಞಾನ, ಕೈ ಸಿಕ್ಕಿದ್ದೆಲ್ಲ ಕೇಳಬೇಕನ್ನಿಸ್ತದ. ಇದು ಕಿವಿ ಗುರುವು, ಅರಿವಿನ ಸ್ವರೂಪ. ಇದು ಯಾರು ಕೊಡ್ತಾರ? ಅರಿವಿನ ಕಿವಿ ಯಾರು ಕೊಡ್ತಾರ ಅಂದ್ರ ಸದ್ಗುರುನಾಥ. ಸತ್ಸಂಗದಾಗ ಬಂದಾಗ ಸದ್ಗುರುನಾಥ ಹೇಳ್ತಾನ, ವಿಹಿತ ಶಬ್ದಗಳು ನಿಷಿದ್ಧ ಶಬ್ದಗಳು ಅಂತ ಪರಿಚಯ ಮಾಡಿಕೊಡ್ತಾನ. ಯಾವ ಶಬ್ದ ನಿನ್ನ ಅಂತಃಕರಣವನ್ನ ಹಾಳು ಮಾಡ್ತದ, ನಿನ್ನ ಮಾನ ಮರ್ಯಾದೆ ಹಾಳು ಮಾಡ್ತದ, ನಿನ್ನ ಮನಸ್ಸಿನ ಸ್ಥಿತಿ ಹಾಳು ಮಾಡ್ತದ, ಹಂಗ ಅಂತವಕ್ಕ ನೀನು ಕಾರ್ಡ್ ಹಾಕೊಂಡು ಒಳಗ ಆ ಶಬ್ದ ತಗೋಬೇಡ. ಒಳ್ಳೆಯ ಶಬ್ದಗಳನ್ನ ಮಾತ್ರ ಕೇಳು, ನಿನಗೆ ಆನಂದ ಆಗಂತ ಶಬ್ದಗಳು ಕೇಳು. ಸತ್ಯ ವಿಚಾರಗಳನ್ನ, ಸದ್ವಿಚಾರಗಳನ್ನ ಮಾತ್ರ ಕೇಳು ಅಂತೇಳಿ ಕಿವಿ ಎಂಬುವ ಉಪದೇಶವನ್ನ ನಿಮ್ಮ ಅರಿವೆಂಬ ಗುರು ಮಾಡ್ತಿರ್ತಾನೆ. 15 ಉಪದೇಶಗಳು ಈ ರೀತಿ ಬರ್ಕೋಬೇಕು. ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಮೂಗಿನ ಮೂಗು, ನಾಲಿಗೆ, ಚರ್ಮದ ಚರ್ಮ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇ ಈ 5 ಶಿಷ್ಯರ 5 ವಿಷಯಗಳು. ಮತ್ತೆ ಕೈ ಕೊಡುವುದು, ಕೊಳ್ಳುವುದು, ಹಿಡಿಯುವುದು, ಬಿಡುವುದು, ಕೈ ಮಾಡ ಕೆಲಸ. ಕಾಲು ಚಲಿಸುವುದು, ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಬರೋದು. ಬಾಯಿ ಮಾತನಾಡುವುದು, ಮೌನವಾಗಿರೋದು. ಅನುಚಿತವಾದ ಮಾತುಗಳನ್ನು ಆಡಬೇಡ, ಉಚಿತಾನುಚಿತಗಳನ್ನು ಅರಿತು ಮಾತನಾಡು ಅಂತೇಳಿ. ಗುಹೆಗಳು ಇವು ಮಲಮೂತ್ರ ವಿಸರ್ಜನೆನೂ ಮಾಡ್ತವ, ಇದು ಸ್ಪರ್ಶ ಸುಖದಲ್ಲಿ ಕೂಡ ಭಾಗಿಯಾಗ್ತವ. ಇವುಗಳನ್ನ ಸ್ವಚ್ಛ ಇಡುವು. ಅಯೋಗ್ಯವಾದ ಸ್ಪರ್ಶಗಳು ಮಾಡಬೇಡ. ಮತ್ತೆ ಹೊಲಸು ಏನಾರ ಇತ್ತು ಅಂದ್ರೆ ಮಲಿನವನ್ನ ಅದರೊಳಗೆ ಇಟ್ಕೋಬೇಡ. ಅದನ್ನೆಲ್ಲ ಒಳಗಿಂದ ಮಲಮೂತ್ರ ಸ್ವಚ್ಛ ತೆಗೆದು ಸ್ವಚ್ಛ ಇಡುವ ಆರೋಗ್ಯ. ಕೆಲವೊಬ್ರು 1 ದಿನ 2 ದಿನ 3 ದಿನ ಆದ್ರೂ ಮಲ ವಿಸರ್ಜನೆ ಮಾಡ್ಲಾರ್ದ ಹಂಗೆ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ಸುಮ್ಮನೆ 3 ಹೊತ್ತು ತಿನ್ನೋದು, ಆಮೇಲೆ ಹೊಟ್ಟೆ ಕೆಟ್ಟದ, ಹಂಗಾಗ್ಯದ ಹಿಂಗಾಗ್ಯದ ಗುಳಿಗೆ ತೊಳೋದು. ನೀವು ಊಟ ಮಾಡೋದ್ರ ಕಡೆ ಎಷ್ಟು ಲಕ್ಷ್ಯ ಇರ್ತದ, ಮಲಮೂತ್ರ ವಿಸರ್ಜನೆ ಕಡೆನೂ ಅಷ್ಟೇ ಲಕ್ಷ್ಯ ಇಟ್ಕೊಂಡು ಆರೋಗ್ಯ ಸ್ವಚ್ಛ ಇಡುವು. ಇವು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಅರಿವೆಂಬ ಗುರುವಿನ ಉಪದೇಶಗಳನ್ನ ಬರ್ಕೋಬೇಕು. ನಾ ಹೆಂಗ್ ಹೇಳ್ತೀನಿ ಹಂಗ್ ಬರ್ಕೋಬೇಕು. ಮತ್ತ ಅಂತಃಕರಣ 5 ಅದಾವ. ಆಸಕ್ತಿ, ಅದಕ್ಕೆ ಜ್ಞಾತೃ ಕೂಡ ಅಂತಾರ, ಆಸಕ್ತಿನೂ ಅಂತಾರ. ನಿಮ್ಗದು ಒಳ್ಳೆ ಭಾಷೆದಾಗ ತಿಳಿದಿಲ್ಲ ಅಂತಂದ್ರೆ ಜ್ಞಾತೃ ಅನ್ಕೊಳ್ರಿ, ಆಸಕ್ತಿ ಅಂತ ತಿಳ್ಕೊಳ್ರಿ, ಕುತೂಹಲ ಅಂತ ತಿಳ್ಕೊಳ್ರಿ. ನಿಮ್ಗೆ ಕುತೂಹಲ ಇಲ್ಲ ಅಂತಂದ್ರೆ ಏನೇನು ಮಾಡ್ಲಕ್ಕಾಗಲ್ಲ. ಕುತೂಹಲ ಮಾಡ್ತೀರಿ, ಕುತೂಹಲಕ್ಕೆ ಹೋದಾಗ ನಿಮಗೊಂದೇನೋ ವಿಷಯ ಪ್ರಾಪ್ತಿ ಆಗ್ತದ. ಆ ವಿಷಯ ಹಂಗ ಹಿಂಗ ಹೆಂಗ ಅಂತ ಆಲೋಚನೆಗೆ ತೊಡಗದೆ ಮನಸ್ಸು. ಅದಕ್ಕೆ ನಿನ್ನ ಆಲೋಚನೆಗಳು, ನಿನ್ನ ಆಸಕ್ತಿಗಳು ಮತ್ತು ನಿನ್ನ ಬುದ್ಧಿಯ ನಿರ್ಧಾರಗಳು ಮತ್ತು ನಿನ್ನ ಚಿತ್ತದೊಳಗಿರುವಂತಹ ನೆನಪುಗಳು ಮತ್ತು ನೀನು ಅಭಿಮಾನ ಪಡುವಂತಹ ವಿಷಯಗಳು ಇವೆಲ್ಲ ಏನದವ ಸದ್ವಿಚಾರಕ್ಕೆ ಸಂಬಂಧ ಇರಲಿ. ದುರ್ ವಿಚಾರಗಳು ಬೇಡ, ದುರಾಚಾರಗಳು ಬೇಡ. ನೀನು ಸುರಕ್ಷಿತವಾಗಿರಬೇಕು, ನೀನು ಆನಂದವಾಗಿರಬೇಕು, ನೀನು ಸುಖವಾಗಿರ್ಬೇಕಾದ್ರೆ ಈ ಅರಿವೆಂಬ ಗುರುವನ್ನ ನೀನು ಯಾವ ಕ್ಷಣನೂ ಬಿಡ್ಲಾರ್ದಂಗ ನೀನು ಅವನ ತೆಕ್ಕೆ ಒಳಗಿದ್ದಿ ಅಂತಂದ್ರ ನಿನಗೆ ದುಃಖನೇ ಇಲ್ಲ, ಆನಂದನೇ ಆದ.
ನೀ ಅರಿವೆಂಬ ಗುರುವನ್ನ ಮರೆತು ನೀ ಮತ್ತೆ ಏನೋ ಮರಿವೆಂಬ ವಿಷಯ ಜ್ಞಾನ ಜ್ಞಾತೃ ಜ್ಞೇಯದಾಗ ಓದಿ ದುಃಖ ಚಾಲು. ಇಲ್ಲದ ದುಃಖ, ಇಲ್ಲದ ಜ್ಞಾನ, ಇಲ್ಲದ ಜ್ಞೇಯ, ಇಲ್ಲದ ಜ್ಞಾತೃ, ಇಲ್ಲದ ಯಾವುದು ಶುದ್ರ ಸತ್ಯ, ಇಲ್ಲದ ಪ್ರಾತಿಭಾಷಿಕ ಸತ್ಯ, ಇಲ್ಲದ ವ್ಯಾವಹಾರಿಕ ಸತ್ಯ, ಇವೆಲ್ಲ ಏನದವ ನಿನ್ನ ಮೂಲ ಸ್ವರೂಪ ಮರ್ತದಕ್ಕೆ ಇವೇ ಎಲ್ಲ ಸತ್ಯ ಆಗಿ ಕುಂತು ನಿನಗೆ ಗದ್ದಲ್ಕಾಗ್ಲಕತ್ತವ. ಹೀಗಾಗಿ ನಿನ್ನೊಳಗೆ ದುಃಖ ಇಲ್ಲ ಅಂತೇಳಿ ಶಾಸ್ತ್ರೀಯವಾಗಿ ತಿಳಿಸಿ ಹೇಳಿದರು. ಒಂದು ಕಡೆ ಜ್ಞಾನ ಅಂದ್ರ ಜೀವ ಬ್ರಹ್ಮರ ಏಕತ್ವ ಹೇಳಿದ್ರಿ. ಎಂತ ಜ್ಞಾನ? ಅದು ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮಜ್ಞಾನ. ಮತ್ತೆ ಇಲ್ಲಿ ಒಂದು ಜ್ಞಾನ ಸುಳ್ಳಂತೀರಿ, ಇದ್ಯಾ ಜ್ಞಾನ ಅಂತಂದ್ರ ಈ ಮಿಥ್ಯವಾದ ಇಂದ್ರಿಯಗಳ ಮೂಲಕ ಮಿಥ್ಯವಾದ ಜಗತ್ತನ್ನ ಮಿಥ್ಯವಾದ ಅನುಭವ ಏನ್ ಮಾಡ್ಕೊತಿರಲ್ಲ, ಸುಖ ದುಃಖ, ಇದೇನದ ವಿಷಯ ಜ್ಞಾನ, ಭ್ರಮಜ್ಞಾನ. ಇದು ಸುಳ್ಳು. ಬ್ರಹ್ಮಜ್ಞಾನ ಸತ್ಯ. ಇಲ್ಲಿ ತನಕ ಹೇಳಿದ್ದು ಇಷ್ಟೇ. ಇದು ನಿಮ್ಮ ಅನುಭವಕ್ಕೆ ಬಂತ, ಅರ್ಥ ಆಯ್ತಾ? ಇದ್ರಾಗ ಏನಾರ ಡೌಟ್ ಇದ್ರೆ ಹೇಳಿದ್ಮೇಲೆ ಮುಂದೆ ಇದು ಏನು ಅಜಾತವಾದ, ಇಲ್ಲವೇ ಇಲ್ಲ ಜಗತ್ತು. ಜಾತ ಅಂದ್ರೆ ಹುಟ್ಟದು, ಅಜಾತ ಅಂದ್ರೆ ಜಗತ್ತು ಹುಟ್ಟೇ ಇಲ್ಲ. ಆದಿ ಇಲ್ಲವೇ ಇಲ್ಲ, ಇದಕ್ಕ ಅಂತ್ಯ ಆದ. ಜಗತ್ತು ಅನಾದಿ ಅದ, ಬ್ರಹ್ಮ ಅನಾದಿ ಅದ, ಜೀವ ಅನಾದಿ ಅದ. ಆದ್ರ ಜೀವನಿಗೂ ಅಂತ್ಯ ಅದ, ಜಗತ್ತಿಗೂ ಅಂತ್ಯ ಅದ, ಬ್ರಹ್ಮ ಅನಂತ ಅದನ. ಇದೆಲ್ಲ ಎರಡನೇ ಪಾಠದಾಗ ಹೇಳಿವಿ, ಎರಡನೇ ತರಂಗದಾಗ ಹೇಳಿವಿ. ಇದು ಅಜಾತವಾದ, ಹುಟ್ಟಲಾರದ್ದು ತೋರ್ಲಕತ್ತದ. ಇದನ್ನ ನೀವು ಬ್ರಹ್ಮಜ್ಞಾನಿಗಳಾದ್ರಿ ಅಂತಂದ್ರೆ ನಿಮ್ಮ ಜ್ಞಾತೃ ಮತ್ತು ಜ್ಞೇಯ ವಸ್ತು ಎರಡು ಏನಾಗ್ತವ? ಅಜಾತ ಅದಾವ, ಅನಾದಿ ಅದಾವ. ಆದ್ರ ಅವೆರಡು ಅನಂತ ಅಲ್ಲ. ನೀವು ಜ್ಞಾನಿಗಳಾದ್ರಿ ಅಂತಂದ್ರ ಜೀವನೂ ಹೋಗ್ಬಿಡ್ತದ, ಅದರ ಅನುಭವನೂ ಹೋಗ್ತದ, ಆ ಜ್ಞೇಯ ವಸ್ತುನೂ ಹೋಗಿ ಅಲ್ಲಿ ಉಳಿಯೋದು ಕೇವಲ ಜೀವ ಹೋಯ್ತು, ಏನಾಗ್ತದ? ಬ್ರಹ್ಮ ಉಳಿತದ. ಜ್ಞೇಯ ವಸ್ತು ಜಗತ್ತು ಹೋಯ್ತು ಅಂದ್ರೆ ಏನಾಗ್ತದ? ಜಗತ್ತಿನ ಜಾಗದಾಗ ಬ್ರಹ್ಮ ಉಳಿತದ. ಘಟ ಮಠಗಳನ್ನ ಬಿಟ್ಟು ನೋಡಲಾಗಿ ಅಲ್ಲಿರೋದು ಮಹಾಕಾಶ ಒಂದೇ ಉಳಿತದ. ಘಟ ಮಠಗಳನ್ನ ಹಿಡಿದು ನೋಡಲಾಗಿ ಮಹಾಕಾಶ ಮೂರು ತುಂಡಾಗಿ ತೋರ್ತದ. ಅದೇ ರೀತಿ ಶುದ್ಧ ಬ್ರಹ್ಮವನ್ನ, ಬ್ರಹ್ಮಾಂಡ ಪಿಂಡಾಂಡಗಳನ್ನ ಬಿಟ್ಟು ನೋಡಲಾಗಿ ಅಲ್ಲೇನಾಗ್ತದ? ಒಂದೇ ಒಂದು ಶುದ್ಧ ಬ್ರಹ್ಮ ಉಳಿತದ. ನೀವು ಬ್ರಹ್ಮಾಂಡ ಪಿಂಡಾಂಡಗಳನ್ನ ಹಿಡಿದು ನೋಡಲಾಗಿ, ಜಗತ್ತು ಮತ್ತು ದೇಹಾದಿಗಳನ್ನ ಹಿಡಿದು ನೋಡಲಾಗಿ ಅದು 84 ಲಕ್ಷ ಜೀವರಾಶಿಗಳಾಗಿ ತೋರ್ತದ. ಪಂಚಭೂತಾತ್ಮಕ ಜಗತ್ತಾಗಿ ತೋರ್ತದ. ಅವು ಹುಟ್ಟೇ ಇಲ್ಲ. 84 ಲಕ್ಷ ಜೀವರಾಶಿಗಳು ಹುಟ್ಟೇ ಇಲ್ಲ. ಅವು ಹುಟ್ಟಿದ್ದು ಸುಳ್ಳು, ಬದುಕಿದ್ದು ಸುಳ್ಳು, ಸತ್ತದ್ದು ಸುಳ್ಳು. ಆ ಪಂಚಭೂತಾತ್ಮಕ ಜಗತ್ತು ಇದ್ದದ್ದು ಸುಳ್ಳು. ಅಲ್ಲಿರೋದು ಕೇವಲ ಬ್ರಹ್ಮನೇ. ಏನಾತನ? ಬ್ರಹ್ಮನೇ ಆ ಜಗತ್ತಿನಲ್ಲಿ ಲೀಲೆ ಮಾಡಿ ತೋರ್ತಾ ಇದ್ದಾನೆ. ಅದಕ್ಕೆ ಏನಂದ್ರಪ್ಪ ಅಂತಂದ್ರೆ ಇಂದ್ರಜಾಲ ಅಂತಂದ್ರು. ಜಾದೂಗಾರ ಜಾದೂ ಮಾಡಿ ನಾನಾ ರೀತಿ ತೋರಿಸ್ತಾನ. ಆದ್ರ ಅಲ್ಲಿ ತೋರಿದ ದೃಶ್ಯಗಳು ಮತ್ತು ವಸ್ತುಗಳು ಯಾವೂ ಸತ್ಯ ಇಲ್ಲ. ಅವು ಯಾವೂ ಜಗತ್ತಿನಾಗ ಯಾರಿಗೂ ಉಪಯೋಗ ಆಗಲ್ಲ, ಮಿಥ್ಯ ಅದವ. ಇಂದ್ರಜಾಲದೊಳಗೆ ಸಿಕ್ಕೊಂಡಿದ್ದು ನೀವು ದುಃಖಿಗಳಾದ್ರ ಅದು ನಿತ್ಯವಾದ ದುಃಖ. ಇಂದ್ರಜಾಲದೊಳಗೆ ಸಿಕ್ಕೊಂಡಿದ್ದು ನೀವು ಸುಖಿಗಳಾದ್ರಿ, ಬಹಳ ದೊಡ್ಡ ಶ್ರೀಮಂತದಿನಿ, ಬಹಳ ವಿದ್ಯಾವಂತದಿನಿ, ಬಹಳ ಉದ್ಯವಂತದಿನಿ ಅಂದ್ರೆ ಅದೆಲ್ಲ ನಿತ್ಯವಾದ ಸುಖ. ನೀವು ಇಂದ್ರನಾಗಬೇಕು, ಪರಮಾತ್ಮನಾಗಬೇಕು. ಅಲ್ಲಿ ನೀವು
ಏನಾಗ್ತದ? ಜಾದೂಗಾರಿಗೆ ಜಾದೂ ಮಾಡಿದ್ದೆಲ್ಲ ಸುಳ್ಳ ಹೆಂಗ್ ಗೊತ್ತಿರ್ತದ? ನೀವು ಜಾದೂಗಾರ ಆಗ್ಬೇಕು, ಜಾದೂಗಾರನ ವಸ್ತುಗಳಾಗಬಾರ್ದು. ನೀವೇ ಜಾದೂಗಾರ ಆಗ್ಬೇಕು, ನೀವೇ ಶುದ್ಧ ಬ್ರಹ್ಮ, ನೀವೇ ಇಂದ್ರಜಾಲ ತೋರ್ಸೋರು. ಇಂದ್ರಜಾಲ ಆಗ್ಬಾರ್ದು, ಇಂದ್ರಜಾಲ ಮಾಡುವಂತ ಇಂದ್ರಜಾಲಿಕ ನೀವಾದ್ರೆ ನಿಮಗೆ ಗೊತ್ತದ ಇದೆಲ್ಲ ಸುಳ್ಳಂತ. ಅಜಾತವಾದ ಅಂತ ಎಲ್ಲಾ ಸಿದ್ಧಾಂತ ತಂದು ಶಿಷ್ಯನ ಮುಂದ 8 ದಿವಸ ಹೇಳ್ಬಿಟ್ಟ ಗುರು. ಈ ಮುದುಕಿಗೆ ಬುದ್ಧಿ ಇಲ್ಲ ಅನ್ನೋ ಯಾರು? ತತ್ವದೃಷ್ಟಿ. ವಯಸ್ಸಾಗ್ಯದ ಈ ಮಗನಿಗೆ, ದೊಡ್ಡ ಸಿದ್ಧಾಂತ ಹೇಳ್ತಾನ. ಇವನಿಗೆ ಸುಖ ಅಂದ್ರು ಆಟೆ, ದುಃಖ ಅಂದ್ರು ಅಷ್ಟೇ, ಹತ್ರು ಆಟೆ, ಸತ್ರು ಆಟೆ, ನಕ್ರು ಆಟೆ. ಇವನ್ನೆಲ್ಲ ವಯಸ್ಸಾಗ್ಯದ, ಇವ ದುಃಖಿಲ್ಲ ಅಂತ ಹೇಳ್ತಾನ. ಇಡೀ ಜಗತ್ತಿನ ಎಲ್ಲರೂ ದುಃಖ ಅನುಭವಿಸ್ತಿರ್ತಾರ. ಹಿಂಗ್ ಹೇಳಿದ್ರಿ ಅವನು ಕೇಳ್ತಾನ? ಈ ತರ ಹೇಳಿದ್ರೆ ಇದು ಹೆಂಗ ಉಪಯೋಗ? ಬರೀ ಸಿದ್ಧಾಂತ ಹೇಳೋಣ, ಮತ್ತ ಅವನಿಗೆ ಕೂತು ಕೇಳಿದಾಗ ಹೌದು ಅನ್ನಿಸ್ತದ, ಆಮೇಲೆ ನೋಡಿದ್ರೆ ದುಃಖನೇ ಅದ. ಈ ದುಃಖದ ಬಗ್ಗೆ ಹೇಳೋದು ಬಿಟ್ಟು, ನಾವು ಅನುಭವಿಸ್ತಾ ಇರೋ ದುಃಖದ ಬಗ್ಗೆ ಸತ್ಯ ಹೇಳೋದ್ ಬಿಟ್ಟು ಸಿದ್ಧಾಂತ ಹೇಳ್ಕೊಂಡು ಕೂತಾನ. ಜ್ಞಾತರ ಜ್ಞಾನು ಜ್ಞೇಯ ಅಂತೇಳಿ ಶುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ಪರಮಾರ್ಥ ಸತ್ಯ ಏನೇನೋ ಅನ್ಕೊತ್ ಕೂತಾನ. ಇವೆಲ್ಲ ಎಲ್ಲಿ ಬರ್ತಾವ? ನಮ್ ಜೀವನದಾಗ ದುಃಖನೇ ದುಃಖ ಅದ. ನಿನ್ಯಾರು ಆಡಿದ್ರ ಸುಖ ಎಲ್ಲರಿಗೆಲ್ಲೈತೆ ಊಹ, ದುಃಖ ತುಂಬಿ ಅದ, ಮರ್ತೆ ಅದ ಮ್ಯಾಲ. ಮರ್ತದ ಮೇಲೆ ದುಃಖ ತುಂಬಿ ಅದ ಅಂತೇಳಿ ಹಾಡಿದ್ರು. ಮರ್ತದ ಮೇಲೆ ದುಃಖ ಅದ, ಯಾಕಂದ್ರೆ ಅದು ಸುಳ್ಳು ಜಗತ್ತು, ಸುಳ್ಳು ಮರ್ತೆ, ಮತ್ತ ಅಲ್ಲಿ ದುಃಖ ಇದ್ದೇ ಇರ್ತದೆ ಸುಳ್ಳಿನಾಗ. ನೀವು ಸತ್ಯವಾಗಿದ್ರಿ ಅಂತಂದ್ರ ಯಾಕಾಗ್ತದ ಹಂಗ? ರಾಮಚಂದ್ರ ಗಿಡಕ್ಕ ತೆಕ್ಕಿಗೆ ಬಿದ್ದು ಸೀತಾ ಹಾಯ್ ಸೀತಾ ಅಂತ ಹೇಳ್ತಿದ್ನಂತ. ಎಲ್ಲ 33 ಕೋಟಿ ದೇವತೆಗಳು, ಶಿವ ಬ್ರಹ್ಮ ಎಲ್ಲರೂ ಗಾಬರಿ ಆದ್ರಂತ. ನಾರಾಯಣ ಹೇಳಕ್ಕಿರ್ತಾನ, ಏನಪ್ಪ ಹಿಂಗ್ಯಾಕಿದು? ನಾರಾಯಣ ಹೋಗಿ ಅಲ್ಲಿ ಭೂಮಿ ಮೇಲೆ ಒಂದ್ ಯಾವ್ದೋ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಸೀತಾ ಎಲ್ಲೋ ಅದೇ ಸೀತಾ ಎಲ್ಲದಿ ಸೀತಾ ಅಂತ ಹೇಳಕತ್ತ. ಅವನಿಗೇನು ಗೊತ್ತಿಲ್ಲ ಸೀತಾ ಎಲ್ಲದಳ ಯಾರು ಅಲ್ಲ, ಎಲ್ಲ ಗೊತ್ತಿದ್ರು ಈ ಮಗ ಯಾಕೆ ಹೇಳಕತ್ತಾನ ಅಂತ ಹೋಗಿ ಕೇಳಿದ್ರಂತ. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಆ ವಾಲ್ಮೀಕಿ ಪುರಾಣದಾಗ ಬರೆದು ಬಿಟ್ಟನ. ರಾಮ ಹಿಂಗ ಹಳ್ಳಕತ್ತಿದ್ದ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಂತ ಹೇಳಿ ಅದು ಬರ್ದನ. ಒಂದ್ ವೇಳೆ ನಾ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಹಳ್ಳಿಲ್ಲ ಅಂತಂದ್ರ ಅವ ಬರ್ದದ್ದು ಸುಳ್ಳು ಆಗ್ತದ. ವಾಲ್ಮೀಕಿ ಪಾಪ ಬರ್ದಿರ್ತಾನ, ಅವ ಬರ್ದಂಗ ನಾನು ಮಾಡ್ಬೇಕಾಗಿದೆ ಇಲ್ಲಿ ಪಾತ್ರ. ಅದ್ರ ಸಲುವಾಗಿ ಇಲ್ಲಂದ್ರ ಅವನ್ದು ಶಾಸ್ತ್ರ ಸುಳ್ಳಾಗ್ತದ. ಅವ ಏನೇನ್ ಶಾಸ್ತ್ರ ಬರ್ದಂತದ್ದು ಸತ್ಯ ಅಂತೇಳಿ ಲೌಕಿಕ ಜೀವಿಗಳಿಗೆ ನಂಬಿಕೆ ಹೋಗ್ಬಿಡ್ತದ. ರಾಮಾಯಣನೇ ಸತ್ಯ ಅಂತ ತಿಳ್ಕೊಂಡು ಅದರ ಮೇಲೆ ಶ್ರದ್ಧೆ ಇಟ್ಟು ಎಷ್ಟೋ ಜೀವಿಗಳು ಅದರ ಮೂಲಕ ಆಧ್ಯಾತ್ಮ ದಾರಿಗೆ ಬರ್ಲಕ್ಕ ಒಂದಿಟ್ಟು ಅನುಕೂಲ ಮಾಡ್ಕೊಂಡಾರ. ಅಕಸ್ಮಾತ್ ನಾ ಈ ಪಾತ್ರ ವಹಿಸ್ಲಿಲ್ಲ ಅಂತಂದ್ರ ಅದು ಸುಳ್ಳು ಅನ್ನಿಸ್ತದ. ಹೀಗಾಗಿ ಅವು ಓದೋದು ಬಿಡಂಗಲ್ಲರ ಮಂದಿ ಎಲ್ಲರೇ ಅಂತ ಹೇಳಿ ದುಃಖ, ಮಿಥ್ಯವಾದ ದುಃಖವನ್ನ ನಾನು ಅನುಭವಿಸಿ ಸತ್ಯ ಅನ್ನಂಗ ಮಾಡಬೇಕಾಗ್ಯದ ಇಲ್ಲಿ. ಅದಕ್ಕ ನೀವೇನ್ ಅನುಭವಿಸ್ಲಕತ್ತೀರಿ? ನಿಮ್ಮ ವಾಲ್ಮೀಕಿ ಅಂದ್ರೆ ಏನು? ನಿಮ್ಮ ಹಣೆ ಬರ ಅದ್ರೊಳಗೆ ಅದು ಬರದದ. ಆ ಬರದಕ್ಕೆ ನೀವು ದುಃಖ ಅನುಭವಿಸ್ಲಕತ್ತೀರಿ. ಆದ್ರ ರಾಮಗ ನಿಜವಾದ ದುಃಖ ಅದ ಏನಲ್ಲಿ? ನಿಮಗ ಆ ದುಃಖ ನಿಜ ಅನಿಸ್ಬೇಕಲ್ಲ, ಅನಿಸ್ಲಕತ್ತದೇನು? ಇಲ್ಲ. ನಿಮಗ ಹಿಂದ ಹತ್ತಿರಲ್ಲ, ಆ ಹತ್ತದೊಂದು ಸ್ವಲ್ಪ ನೆನಪು ಮಾಡ್ಕೊಳ್ರಿ. ಈಗ ಅರಿವಿನಿಂದ ಬಂದು ಎಂತ ಕೆಲಸಕ್ಕೆ ಬರ್ಲಾರ ವಿಷಯದಕ್ಕೆ ಚಿಂತೆ ಮಾಡಿ ನಾನು ದುಃಖ ಪಟ್ಟೆ, ಎಂತ ಕೆಲಸಕ್ಕೆ ಬರ್ಲಾರ ವಿಷಯದ ಬಗ್ಗೆ ನಾನು ಸಂಕಟ ಪಟ್ಟೆ, ಎಂತ ಕೆಲಸಕ್ಕೆ ಬರ್ಲಾರ್ದ ಸಲುವಾಗಿ ನಾನು ತಲೆ ಕೆಡಿಸಿಕೊಂಡು ಹೈರಾಣಾದೆ ಅಂತೇಳಿ ಈಗ ನಿಮಗೆ ಅನಿಸ್ಲಕತ್ತದ? ಇಲ್ಲ. ತಿಳಿಲಾರ್ಬೇಕು. ನಿಮ್ಮ ಜೀವನದಾಗ ಭೋಗ ಇತ್ಯಾದಿ ಏನೇನದವ ಅವೆಲ್ಲ ಓಸು ಏನದವ? ಬರದದ್ದದವ. ನೀವೇ ಕರ್ಮ ಮಾಡಿದ್ದಕ್ಕೆ ನೀವೇ ಅದನ್ನ ಬರ್ಕೊಂಡ್ ಬಂದಿರಿ, ಅದನ್ನ ದುಃಖ ಅನುಭವಿಸ್ಲಕತ್ತೀರಿ. ಯಾವ ರೀತಿ ರಾಮಗೆ ನಿಜವಾದ ದುಃಖ ಇಲ್ಲ,
ಅಲ್ಲಿ ಅವನು ವಾಲ್ಮೀಕಿ ಬರೆದನ ಅಂದ್ರೆ ರಾಮಾಯಣದ ಹಣೆ ಬರ್ದವ ವಾಲ್ಮೀಕಿ. ಆ ವಾಲ್ಮೀಕಿ ಬರೆದನಂತ ಅವ ಅನುಭವಿಸಕತ್ತನ, ನಿಜವಾದ ದುಃಖ ಅವನಿಗಿಲ್ಲ. ಅದೇ ರೀತಿ ಇಲ್ಲಿ ಸಹಿತ ನಿಮ್ಮ ಹಣೆ ಬರೆದಂತ ಈಶ್ವರ ಮಾಯೇರೇನದರ ನಿಮಗೆ ಭೋಗ ಆಯುಷ್ಯ ಏನ್ ಕೊಟ್ಟು ಕಳಿಸ್ಯಾರ, ಅವ್ರು ಬರೆದಕ್ಕೆ ನೀವು ಅನುಭವಿಸ್ಲಕತ್ತೀರಿ ಹೊರತು ನಿಜವಾಗಿ ನಿಮ್ಗೆ ಯಾವ ದುಃಖನೂ ಇಲ್ಲ. ನೀವದಿರಿ ಸುಖ ಸ್ವರೂಪ, ಶುದ್ಧ ಬ್ರಹ್ಮ ಸ್ವರೂಪ, ಕೇವಲ ಪರಮಾನಂದ ಸ್ವರೂಪ. ನಿಮ್ಮೊಳಗ ಆ ದುಃಖದ ಲವಲೇಶ ಇಲ್ಲವೇ ಇಲ್ಲ. ಆನಂದವೇ ಆನಂದ, ಆನಂದವೇ ಆನಂದ. ಏನಾರ ಕಷ್ಟ ಆದಾಗ ದುಃಖ ಪಡ್ಲಿಲ್ಲ ಅಂತಂದ್ರೆ ಮಂದಿ ಬೈತಾರ. ನಮ್ ತಾಯಿ ಸತ್ತಾಗ ಮುಂದ್ ಕುಂದಿರ್ತಿದ್ರು, ನಮ್ಗ ಮುಂದ್ ಕೂತಿದ್ರು. ಆಜು ಬಾಜು ಈಗ ಹ್ಯಾಂಗ್ ಕೂತ್ ಮಾತಾಡ್ಲಕತ್ತೀವಿ, ಹಿಂಗೇ ಬರ್ಲಕ್ ಕೂತವ್ರು ಬಂದಿಷ್ಟು ಹಂಗೆ ಸಣ್ಣಗೆ ತತ್ವಜ್ಞಾನ ಹೇಳಕತ್ತಿದ್ದೆವು. ನಮ್ಮ ಅತ್ತಿಗೆ ದೊಡ್ಡಪ್ಪನ ಮಗನ ಹೆಂಡತಿ ಅವ್ರ ಮನೆಗೆ ಮಾಡಿದ್ದೆವು. ಆಕಿ ನಮ್ಮನ್ನು ನೋಡಿ ಏನಿವ ಒಂದ್ ಸ್ವಲ್ಪ ಫೀಲಿಂಗ್ ಇಲ್ಲಲ್ಲ ಇವನಿಗೆ ಸತ್ತದ್ರ ಬಗ್ಗೆ, ತಾಯಿ ಸತ್ತಾಳ, ಇವನ್ಗೆ ಹ್ಯಾಂಗ ಕುಂತ ಆರಾಮ್ ಮಾತಾಡ್ತಾನಲ್ಲ ಅಂತ ಮಾಡಿ ಸಣ್ಣ ಮಾಡಿ ಸಂಕಟ ಪಟ್ಟು ಹತ್ರ. ಅದು ಹಂಗಿರ್ಬೇಕಲ್ಲಿ, ಹಂಗೆ ಮಾಡ್ಬೇಕು, ಅದು ನಾಟಕ ಮಾಡ್ಬೇಕು. ಒಳಗೆ ದುಃಖ ಇರ್ಲಿ ಬಿಡ್ಲಿ ಹಂಗೆ ನಾಟಕ ಮಾಡ್ಬೇಕಲ್ಲಿ, ಮಾಡ್ಬೇಕಾಗ್ಯದ ಮಾಡ್ಬೇಕು. ಯಾಕಂದ್ರೆ ಜಗತ್ತಿನ ಜೀವಿಗಳದ ಒಂದು ಪದ್ಧತಿ, ಸಮಾಜ ಹೆಂಗದ ಹಂಗೆ ಹೋಗ್ಬೇಕಂತ. ಅವ್ರು ಎಲ್ಲಿ ಅಳ್ಬೇಕಂತ ರೂಲ್ಸ್ ಮಾಡ್ಯಾರ, ಅಲ್ಲಿ ಅಳ್ಬೇಕು. ದುಃಖ ಬರ್ಲಿಲ್ಲ ಅಂದ್ರೂ ಅಳಬೇಕು. ಎಲ್ಲಿ ನಗಬೇಕಂತ ರೂಲ್ಸ್ ಮಾಡ್ಯಾರ, ಅಲ್ಲಿ ನಿಮಗೆ ಸುಖ ಆಗಿಲ್ಲ ಅಂದ್ರೂ ನಗಬೇಕು. ಏನ್ ಕಡಿಮೆ ಆಗ್ಯದ? ಬಂಗಾರದಂತ ಹೆಂಡತಿ, ಎಲ್ಲ ಮಕ್ಕಳು ಎಲ್ಲ ಜಗ್ಗಿ ಗಳಿಸ್ತಾರ. ರೊಕ್ಕ ರೂಪಾಯಿಗೆ ಏನ್ ಕಡಿಮೆ ಇಲ್ಲ, ಚಿಲ್ಲ ಕುಳ್ಳಕ್ಕೆ ಏನ್ ಕಡಿಮೆ ಇಲ್ಲ. ಎದಕ್ಕೆ ಓಡಾಡ್ತಾರೆ ಈ ಮಕ್ಕಳು? ಕುಂಡು ತಿಂದು ಓಡಾಡ್ತಾರೆ ಅಂತಿರ್ತಾರೆ. ಯಾರ್ಯಾರ ಸಂಗತಿ ಅವರಿಗೆ ಗೊತ್ತಿರ್ತದೆ, ಅವ್ರ ದುಃಖಗಳು ಅವರಿಗೆ ಗೊತ್ತಿರ್ತದೆ, ಇನ್ನೊಬ್ರಿಗೆ ಏನ್ ಗೊತ್ತಾಗ್ತದೆ? ಕುಂಡು ತುಂಬಿತ್ತು ಅಷ್ಟೇ, ಸುಮ್ಮನೆ ಜಗಳತಿರ್ತಾವ ಅಂತಿರ್ತಾರೆ. ಅವ್ರಿಗೇನ್ ಕಮ್ಮಿದ್ದದ ಅಂತಿರ್ತಾರಲ್ರಿ. ಇನ್ನೊಬ್ಬರಿಗೆ ಬ್ಯಾನ್ ಇರ್ಲಾರ್ದು ಅವ್ರು ಮಾತಾಡ್ಲಿಕ್ಕೆ ಏನ್ ಗಂಟು ಹೋಗ್ತದ? ಅವ್ರವ್ರ ಸಂಕಟ ಅವರಿಗೆ ಬೆಕ್ಕದ ಸಂಪತ್ತಿದ್ರು ಸಂಕಟಗಳು ಇದ್ದೇ ಇರ್ತಾವ. ಯಾಕೆ ಸಂಕಟ ಪಡ್ತಾರ? ಅಜ್ಞಾನ, ಜ್ಞಾನ ಇಲ್ಲದಕ್ಕೆ. ಅಜಾತವಾದದ ತತ್ವಜ್ಞಾನ ಹೇಳಿದ್ರು ಇಲ್ಲಿ ತನಕ. ಹೇಳಿದ ಮೇಲೆ ಇಲ್ಲಿ ತನಕ ಹೇಳಿದ್ರಾಗ ಏನಾರ ತಕರಾರ ಇತ್ತು, ನಿಮಗ್ ಅನುಭವ ಬಂದಿತ್ತು, ಆನಂದ ಆಗಿತ್ತಂದ್ರ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಅದ ಮಾತನಾಡುವುದಕ್ಕ. ಏನಾದ್ರೂ ಇಲ್ಲಿ ತನ ಹೇಳಿದ್ರನ್ನು ಮುಂದೆ ಹೋಗೋದಕ್ಕಿಂತ ಮೊದಲ ಇಲ್ಲಿ ತನ ಹೇಳಿದ್ರಾಗ ನಿಮ್ಗೆ ಏನಾರ ಸಂಶಯ ಇತ್ತು ಹೇಳ್ರಿ, ನಿಮ್ಗೆ ಆನಂದ ಆಗಿತ್ತು, ನಿಮ್ಮ ಅನುಭವ ವ್ಯಕ್ತಪಡಿಸ್ರಿ. ಇದಾದ್ಮೇಲೆ ಮುಂದೆ ಹೋಗೋಣ. ಈಗ ನಾ ಹೇಳಿದ್ದು ಸಂತೋಷ ಕೊಟ್ಟ ಪೀಠಿಕೆ ಯಥಾರ್ಥ ಜ್ಞಾನ. ಇದೇನಂತಾರೆ ಇದಕ್ಕೆ? ಯಥಾರ್ಥ ಜ್ಞಾನ. ಯಥಾರ್ಥ ಹ್ಯಾಂಗಾದ, ಏನಾದ, ಅದು ಹ್ಯಾಂಗಾದ ಹಾಗೆ ತಿಳ್ಕೊಂಡ್ರೆ ನಮಗ ಆನಂದ ಆಗ್ತದ. ಯಥಾರ್ಥ ಜ್ಞಾನ ಇಲ್ಲದಕ್ಕ ಹಗ್ಗವನ್ನ ಯಥಾರ್ಥವಾಗಿ ಹಗ್ಗ ಅಂತ ತಿಳ್ಕೊಳ್ಳಾರ್ದಕ್ಕ ಅಯಥಾರ್ಥವಾಗಿ ನಮ್ಗೇನಾಗ್ಲಿಕ್ಕತ್ತದ? ಹಾವಾಗಿ ತೋರ್ಲಿಕ್ಕತ್ತದ. ಬ್ರಹ್ಮವನ್ನ ಯಥಾರ್ಥವಾಗಿ ಬ್ರಹ್ಮನಂತೆ ತಿಳಿದುಕೊಳ್ಳಲಾರದಕ್ಕ ಅದು ಅಯಥಾರ್ಥವಾಗಿ ಬ್ರಹ್ಮ ನಮಗೇನಾಗಿ ತೋರ್ಲಕತ್ತದ? ಜೀವನಾಗಿ ತೋರ್ಲಕತ್ತದ, ಜಗತ್ತಾಗಿ ತೋರ್ಲಕತ್ತದ, ಜ್ಞೇಯವಾಗಿ ತೋರ್ಲಕತ್ತದ, ಶಾಸ್ತ್ರವಾಗಿ ತೋರ್ಲಕತ್ತದ. ಯಾಕೆ ತೋರ್ಲಕತ್ತದ? ಅಯಥಾರ್ಥವಾಗಿ ಅದನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದಕ್ಕೆ. ಯಥಾರ್ಥವಾಗಿ ನೋಡಿದರೆ ಅಲ್ಲಿ ಜಗತ್ತಿಲ್ಲ, ಬ್ರಹ್ಮನೇ ಆದ. ಯಥಾರ್ಥವಾಗಿ ನೋಡಿದರೆ ಅಲ್ಲಿ ಜೀವ ಇಲ್ಲ, ಬ್ರಹ್ಮನೇ ಆದ. ಯಥಾರ್ಥವಾಗಿ ನೋಡಿದರೆ ಅಲ್ಲಿ ಸುಖ ದುಃಖಾದಿಗಳು ಇಲ್ಲ, ಆನಂದವೇ ಆದ. ಜ್ಞಾನ ಇಲ್ಲವೇ ಇಲ್ಲ, ಆನಂದವೇ ಆನಂದ. ಹೇಳ್ರಿ ಮತ್ತೇನ್ ಮಾತಾಡ್ಬೇಕಂತೇಳಿ. ಯಾವ
ಯಾವ ಪಾತ್ರಗಳನ್ನ ಸರಿಯಾಗಿ ಮಾಡ್ಬೇಕು ಅನ್ನೋದನ್ನ ಆ ಪಾತ್ರಗಳನ್ನ ಸರಿಯಾಗಿ ನಿಭಾಯಿಸಬೇಕಂತ ಅರಿವೆಂಬ ಗುರು ಕಣ್ಣಿನ ಕಣ್ಣಾಗಿ ಕಾಲಿನ ಕಾಲಾಗಿ ಮೂಗಿನ ಮೂಗಿಯಾಗಿ ಬಾಯಿಯ ಬಾಯಿಯಾಗಿ ಗುದದ ಗುದವಾಗಿ ಗುಯ್ಯದ ಗುಯ್ಯವಾಗಿ ದಿನ ಬಂದೇ ಬರ್ತದೆ. ಮಲ ವಿಸರ್ಜನೆ ಮಾಡ್ಲಿಕ್ಕ ಒಂದೊಂದು ದಿವಸ ಸಾಧನೆ ಆಗಂಗಿಲ್ಲ. ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಯ್ತು ಅಂತಂದ್ರ ಗುದದ ಗುಯ್ಯ ಆಬ್ಸೆಂಟ್ ಆಗಿಬಿಟ್ಟಿರ್ತದ, ಅಲ್ಲಿ ಇರಂಗಿಲ್ಲ ಅದು. ಡಾಕ್ಟರ್ ಬಳಿ ಹೋಗ್ಬೇಕಾಗ್ತದ. ಮೂತ್ರ ವಿಸರ್ಜನೆ ಮಾಡ್ಲಿಕ್ಕಾಗಂಗಿಲ್ಲ, ಗುಯ್ಯದ ಗುಯ್ಯ ಆಬ್ಸೆಂಟ್ ಆಗಿರ್ತದೆ, ಎಲ್ಲೋಗಿರ್ತದೇನೋ. ಪ್ರತಿನಿತ್ಯ ಆರಾಮ್ ಮೂತ್ರ ವಿಸರ್ಜನೆ ಮಾಡ್ತದೆ, ಒಂದಿನ ಆಬ್ಸೆಂಟ್ ಆಗಿ ತೋರಿಸ್ತದೆ. ನಮ್ದು ನೋಡಿ ಎಷ್ಟು ಇಂಪಾರ್ಟೆಂಟ್ ಅದ. 70 ವರ್ಷ 80 ವರ್ಷ ಭರ ಅಂತ ಹುಚ್ಚ ಹೋಯ್ತಿದ್ದೆ, ಈಗ ನೋಡಿ ಒಂದಿನ ನಾ ಕೈ ಬಿಟ್ಟಿನಂದ್ರೆ ನೀನ್ ನನಗೆ ಬರೀ ಏನಾಗ್ತದ ತೋರಿಸ್ತದ, ಒಂದಿನ ಅದು ಕೈ ಕೊಟ್ಟು ಅರಿವು ಅನುಭವ ಒಳಗೆ ನೀ ಬಿಟ್ಟು ಕೈ ಬಿಟ್ಟೆ ಅಂತ ನಾನು ನನೆ ಬರ ಕೆಟ್ಟ ಹೋಗ್ತದಪ್ಪ ಅಂತೇಳಿ ಅದನ್ನೆಲ್ಲ ಅರಿವಿಗೆ ತಂದ್ಕೋಬೇಕು. ಅರಿವಿನ ಅರಿವು. ಮಳೆಗಾಲ ಇರ್ತದೆ, ಮಳಿ ಇಲ್ಲದಾಗ ಮಳೆಗಾಲದ ಗೊತ್ತಾಗ್ತದೆ, ನೀರು ಇಲ್ಲದಿದ್ರೆ ನೀರಿಂದ ಗೊತ್ತಾಗ್ತದೆ. ವೆರಿ ಗುಡ್, ವೆರಿ ಗುಡ್. ಆ ವಸ್ತುವಿನ ಕೊರತೆ ಆದಾಗ ಏನು ಬಾಧೆ ಆಗ್ತದ, ಆವಾಗ ಆ ವಸ್ತುವಿನ ಮಹತ್ವ ತಿಳಿಸ್ತದೆ. ನಿಮ್ಗೆ ಅದು ಬಾಧೆ ಆಗ್ಲಾರ್ದಂಗ, ಕೊರತೆ ಆಗ್ಲಾರ್ದಂಗ, ಕೊರಗ ಆಗ್ಲಾರ್ದಂಗ ನಿಮ್ಮನ್ನ ಎಷ್ಟು ಚಂದ ಕಾಯ್ಕೊಂಡು ಹೋಗ್ಯಾನಲ್ಲ ಈಶ್ವರ, ಅವ್ನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಥ್ಯಾಂಕ್ ಯು ಈಶ್ವರ ಅನ್ಬೇಕು. ನೀವು ಶುದ್ಧ ಬ್ರಹ್ಮನಾದ್ರೆ ಅವ ನಿಮ್ಮ ಸೇವಕನಾಗ್ತಾನ, ನೀವು ಭಕ್ತರಾದ್ರ ಅವ ನಿಮ್ಮ ಒಡೆಯನಾಗಿರ್ತಾನ. ಒಡೆಯನಾಗಿ ಆದರೂ ಸರಿ, ಸೇವಕನಾಗಿ ಆದರೂ ಸರಿ, ನಿಮ್ಮನ್ನ ಚೆನ್ನಾಗಿ ಇರ್ತಾನಲ್ಲ, ಅದಕ್ಕೆ ಧನ್ಯವಾದ ಪರಮಾತ್ಮ. ಧನ್ಯವಾದ, ಧನ್ಯವಾದ. ಅವನಿಗೆ ಧನ್ಯವಾದ ಹೇಳ್ಕೊತ ಹೋಗದೇ ಜೀವನದ ಅತಿ ಮುಖ್ಯವಾದ ಒಂದು ಕರ್ತವ್ಯ. ಅವನನ್ನ ನೆನೆಸ್ಬೇಕು, ಅವನಿಗೆ ಧನ್ಯವಾದ ಹೇಳಬೇಕು. ನೀವೀಗ ಯಾವಾಗೋ ಒಂದು ಊರಿಗೆ ಹೋಗಿರ್ತೀರಿ, ಎಲ್ಲಿ ಹೋಗೋದು ಬೇಡ, ಸುಮ್ಮನೆ ನೀವು ಒಂದು ಮಜಾ ಹೇಳ್ತೀನಿ. ನೀವು ಈ ಸರ್ಕಾರಿ ನೌಕರರು ಯಾರ್ದು ಮುಲಾಜಿ ಇರ್ಲಾರ್ದಂಗ ನಮ್ಗೇನು ಗೌರ್ಮೆಂಟ್ ಪಗಾರ ಅದ, ರಿಟೈರ್ ಆದ್ರೂ ಬೇಕಾದಷ್ಟು ರೊಕ್ಕ ಬರ್ತದ. ನಾವು ಸತ್ತರಿಯವ್ರು ಯಾರು ನೋಡೋದ್ ಬೇಕಾಗಿಲ್ಲ, ಮುನ್ಸಿಪಾಲಿಟಿಯವ್ರು ನಮ್ಮ ಮನೆ ಇಟ್ಕೊಂಡು ಹೋಗ್ತಾರ, ಏನ್ ಚಿಂತಿಲ್ಲ ಅನ್ನಂಗ ಭಾರಿ ದೊಡ್ಡ ನೌಕರ ನಕರ ಇರ್ತದೆ ಇವ್ರ ತಲೆಯಾಗಿ. ಸರ್ಕಾರಿ ನೌಕರರು ಪೆನ್ಷನ್ ಇರ್ತದ, ಎಲ್ಲ ಇರ್ತದ. ನಾವು ಸತ್ತ ನಮ್ಮ ಹೆಂಡ್ರು ಉಪವಾಸ ಹೇಳಂಗಿಲ್ಲ. ಇದೆಲ್ಲ ಒಂದು ರೀತಿ ಅವ್ರದ್ದು ತಮ್ಮದೇ ಆದ ಒಂದು ಸ್ವಾಭಿಮಾನದ ಒಂದು ವಿಚಾರ ಇರ್ತದೆ. ಇರ್ಲಿ, ಇವ್ರು ಮೆತ್ತಿಗೆ ಯಾವಾಗ ಹೇಳ್ತಾರೆ ಗೊತ್ತದ, ಪೂರ ಮೆತ್ತಿಗೆ ಹೇಳ್ತಾರೆ, ಪಾತಾಳಕ್ಕೆ ಹೋದಂಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಗೊತ್ತದ, ಎಲೆಕ್ಷನ್ ಡ್ಯೂಟಿ ಬರ್ತಂದ್ರೆ ಮೆತ್ತಿಗೆ ಬಿದ್ದು ಬಿಡ್ತಾರೆ. ಪರೇಶಾನ್ ಆಗ್ತಾರೆ, ಪ್ರಿನ್ಸಿಪಾಲ್ ಇರ್ಲಿ, ಪ್ರೊಫೆಸರ್ ಇರ್ಲಿ. ಏನಿಪ್ಪ ಇದು ಎಲೆಕ್ಷನ್ ಡ್ಯೂಟಿ ನಮಗ್ ಬಂತು, ಎಲೆಕ್ಷನ್ ಡ್ಯೂಟಿ ನಮಗ್ ಬಂತು, ಏನ್ ಮಾಡ್ಬೇಕು? ಟ್ರೈನಿಂಗ್ದಾಗ ಹೋಗಿ ಒಂದು ದೊಡ್ಡದೊಂದು 200 ಪೇಜಿಂದ ಪ್ರಿಂಟ್ ಮಾಡಿದ ಬುಕ್ ಕೊಟ್ಟು ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತ ಹೇಳ್ತಾರ. ಓಟ್ ಹಾಕಾಗ ಯಾರು ಜಗಳ ಮಾಡಿದ್ರಿ ಏನ್ ಮಾಡ್ಬೇಕು, ಅದು ಮಾಡಿದ್ರಿ, ಇದು ಏನೆಲ್ಲ ಚಿಂತಿ ಹಚ್ಚಿ 8 ದಿನದಾಗ ಕೂಳ ನೀರ ನಿದ್ದೆರ್ಲಾರ್ದಂಗೆ ಹಾಕೊಂಡಿರ್ತಾರೆ. ಎಲೆಕ್ಷನ್ ಡ್ಯೂಟಿ ಬಂತ, ಆ ಎಲೆಕ್ಷನ್ ಡ್ಯೂಟಿ ಬಂದಾಗ ಅದರ ಒಳಗೆ 4-5 ಮಂದಿ ಇರ್ತಾರೆ, ಒಬ್ಬರು ಅಲ್ಲ. ಇವ್ರು ಇಲ್ಲ ಅಂದ್ರೆ ಇನ್ನೊಬ್ಬ, ಇವ್ರು ಇಲ್ಲ ಅಂದ್ರೆ ಇನ್ನೊಬ್ಬ. ಎಲ್ಲರಿಗೆ ತರಬೇತಿ ಕೊಟ್ಟಿರ್ತಾರೆ, ಅವ್ರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಒಂದ್ ವೇಳೆ ಒಬ್ಬ ಅಧಿಕಾರಿ ಬರ್ಲಿಲ್ಲ ಅಂದ್ರೆ ಉಳಿದವ್ರು ಎಲ್ಲರೂ ಕೂಡ ಅದನ್ನ ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಲ್ಲೆಲ್ಲ ಬಹಳ ವ್ಯವಸ್ಥಿತವಾಗಿ ಅದೇನೆಲ್ಲ ಒಟ್ಟು ನಮ್ ತಲೆ ಮೇಲೆ ಹಾಕ್ಯಾರ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಏನಿಲ್ಲ, ಇಡೀ ದೇಶದ ಮಿಲಿಟರಿ ಪೊಲೀಸ್ ಎಲ್ಲ ನಮ್ ಬೆನ್ನಿಂದಿರ್ತದೆ. ನಾವು ಒಂದು ಫೋನ್ ಮಾಡಿದ್ರೆ 10 ಮಂದಿ ಬರ್ತಾರೆ. ಏನೆಲ್ಲ ತಯಾರಿ ಇರ್ತದೆ, ಏನೆಲ್ಲ ವ್ಯವಸ್ಥೆ ಇರ್ತದೆ. ರಾಷ್ಟ್ರಪತಿ ಇದ್ದಂತ ಎಲ್ಲಾ ಅನುಕೂಲತೆಗಳು ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇರ್ತಾವ. ಅವ ಏನೆಲ್ಲ ವ್ಯವಸ್ಥೆ ಮಾಡ್ಕೊಳಕ್ ಸಾಧ್ಯ ಇರ್ತದೆ, ಅವ್ ಯಾವ ಗೊತ್ತಿಲ್ಲ ಗಾಬರಿ ಅಂತಾರ. ಈಗ ಏನೂ ಗೊತ್ತಿಲ್ಲ, ಮೇಲಾಧಿಕಾರಿ ಏನೂ ಗೊತ್ತಿಲ್ಲ, ಏನೂ ಸುಧಾರಿಸಲ್ದು. ಸುಧಾರಿಸಲಾರ್ದಾಗ ಅಲ್ಲಿ ಯಾವನೋ ಒಬ್ಬ ಶಾಣೆತನ ತೋರಿಸಿ ಸಂಜೆ 5 ತನಕ ಓಟ್ ಹಾಕಿಸಿ ಗೆದುತ್ತಾನಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ಬೇಡ? ಈ ಭೂಮಿ ಮೇಲೆ ಹುಟ್ಟಿವೆ ಅಂತಂದ್ರೆ ನಮಗೆ ಎಲೆಕ್ಷನ್ ಡ್ಯೂಟಿ ಆರ್ಡರ್ ಬಂದ ಇಲ್ಲ.
ಈ ಎಲೆಕ್ಷನ್ ಡ್ಯೂಟಿ ಆರ್ಡರ್ ಬಂದದಂದ್ಮೇಲೆ ಇಲ್ಲಿ ದುಃಖ ಅನುಭವಿಸೋದೇ ದೊಡ್ಡ ಕೆಲಸ ಅದ. ಈಗ ದುಃಖ ಅನುಭವಿಸ್ಬೇಕಂತೆ ಬಂದೀವಿ ಕರ್ಮ ಮಾಡಿ. ಇದ್ರೊಳಗೆ ನಮಗೆ ಸುರಕ್ಷಿತವಾಗಿ ದಾಟಿಸ್ಕೊಂಡು ಹೋಗ್ತಾನಲ್ಲ ಒಬ್ಬ ಈಶ್ವರನೇ. ನಿಮ್ಮ ಜೀವನದಲ್ಲಿ ಎಲ್ಲಾ ಭೋಗಗಳನ್ನ ಕೊಟ್ಟು ಅವನೇ ಗುರುನಾಥನಾಗಿ ಬಂದು ಈಶ್ವರ ಕೃಪೆ ಗುರು ಕೃಪೆ ಒಂದ್ ಯಾವುದೋ ಶಾಸ್ತ್ರ ಕೊಟ್ಟು ಅವೇ ಈ ಅನ್ನ 52 ಅಕ್ಷರಗಳನ್ನ ಹಿಂದ ಮುಂದ ಮಾಡಿ ಹೇಳಿ ಹೇಳಿ ನಿಮಗೆ ಆನಂದವಾಗಿ ದಾಟಿಸ್ಕೊಂಡು ಹೋಗ್ತಾನ ಇಲ್ಲ. ಇಷ್ಟು ಶಾಸ್ತ್ರ ಹೇಳ್ತೀವಿ ಅಂದ್ರೆ ಏನ್ ಶಾಸ್ತ್ರ ಹೇಳ್ತೀವಿ? 52 ಅಕ್ಷರದವಲ್ಲ ವರ್ಣಮಾಲೆ ಅವೇ 52 ಅಕ್ಷರ ಬಿಟ್ಟು 53ನೇ ಅಕ್ಷರ ಏನಾರ ಅದ ಏನಿಲ್ಲ ಹೇಳಕ್ಕ. ಈಶ್ವರ ಕೃಪೆ ತೋರಿ ನಮ್ಮನ್ನ ಸುರಕ್ಷಿತವಾಗಿ ದಾಟಿಸ್ಕೊಂಡು ಹೊಂಟಾನ. ಮನಸ್ಸಿಗೆ ಸಮಾಧಾನ ಶಾಂತಿ ಕೊಡ್ಲಕ್ಕ ಒಬ್ಬ ಸದ್ಗುರು ಅಂತ ಸಿಗ್ತಾನ. ನಮ್ ಜೀವನ ಹೆಂಗ್ ಮಾಡ್ಬೇಕು, ಹೆಂಗಾದ್ರೂ ಸುಖವಾಗಿರ್ತೀವಿ ಅಂತ ಹೇಳಿ ಒಂದು ಶಾಸ್ತ್ರ ಇಟ್ಟಾನ. ನಮ್ ಮನಸ್ಸನ್ನು ಅದ್ರೊಳಗೆ ಒಪ್ಕೊಂಡದ, ಅಂತಃಕರಣ ಒಪ್ಕೊಂಡದ. ಇದು ನಾವು ಸುರಕ್ಷಿತವಾಗಿರೋದಕ್ಕೆ ಒಂದು ಜೀವನ ವಿಧಾನ ಕಂಡಿಡ್ದೀವಲ್ಲ ಆನಂದವಾಗಿ. ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಪುಕ್ಷಟೆ ಎಂಜಾಯ್ಮೆಂಟ್ ನಡೆದದಲ್ಲ. ಇದು ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಎಷ್ಟು ಸಿನಿಮಾ ನೋಡಿದವನಿಗೆ, ಎಷ್ಟು ಕುಡಿದವನಿಗೆ, ಎಷ್ಟು ತಿಂದವನಿಗೆ, ಎಲ್ಲಿ ಆದರ ಮಾಡಿದವನಿಗೆ ನಮ್ಮಂತ ಸುಖ ಅವ್ರಿಗೆ ಯಾರಿಗಾರ ಅದ ಇಂಥ ಪರಿ ಸುಖ ಅನುಭವಿಸ್ಬೇಕಂತ ಹೋಗ್ತಾರಲ್ಲ ಅವರೆಲ್ಲರೂ ಏನೇನೋ ಮಾಡ್ಬೇಕಂತ ಎಲ್ಲ ಹಾಳಾಗಿ ಸುಖ ಅನುಭವಿಸ್ತಾರ. ಏನೂ ಆಗ್ಲಾರ್ದೆ ಆನಂದವಾಗಿ ಕುಂತಲ್ಲೇ ಸುಖ ಅನುಭವಿಸ್ತಾರ. ಈ ರೀತಿ ಒಂದು ನಮ್ಮ ಜೀವನಕ್ಕೆ ಅನುಕೂಲ ಆದಂತ ವ್ಯಕ್ತಿಗಳಿಗೆ, ದೈವ ಶಕ್ತಿಗಳಿಗೆ ಧನ್ಯತಾ ಭಾವ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನೋದು ಇರಬಾರ್ದ? ನಿಮ್ಮಲ್ಲಿ ಏನದ ಎಲ್ಲನೂ ಅವನಿಗೆ ಕೊಟ್ಟರೆ ಕಡಿಮೆ ಅದ. ಇದು ತಿಳ್ಕೊಳ್ರಿ, ನಿಮ್ಮದಂತ ಏನದ ಅದೆಲ್ಲನೂ ಅವನ ಪಾದಕ್ಕಿಟ್ರೆ ಕಡಿಮೆ ಅದ. ಅಂತ ಭಾವನೆ ಇರ್ಬೇಕಾ ಇರಬಾರ್ದ? ಎಲ್ಲನೂ ನಿಂದೆ ಆದಂತ ಯಾಕಂತಾರಂತಂದ್ರ ಆ ರೀತಿಯಾದಂತ ಆನಂದ ಕೊಡುವಂತ ದೈವ ಶಕ್ತಿ ನಿಮಗ ಸಿಕ್ಕದಕ್ಕ ನಂದನ್ನದೇನದ ಎಲ್ಲ ನಿಂದೆ ಆದಪ್ಪ ಅಂತಿರ್ತಾರೆ. ಯಾಕಂತಿರ್ತಾರೆ? ಸಂತೋಷವಾಗಿ ಅಂತಿರ್ತಾರೆ, ಆನಂದವಾಗಿ ಅಂತಿರ್ತಾರೆ. ಆ ರೀತಿಯಾದಂತ ಒಂದು ಸ್ಥಿತಿ ಯಾರಿಂದ ಉಂಟಾಗ್ಯದ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಬೇಕು. ಆ ಧನ್ಯತಾ ಭಾವನೆ ಕೋಟಿ ಕೊಟ್ಟಂಗ. ಈ ಭಾವ ಗೊತ್ತಿರ್ಲಾರ್ದವ್ರು ಏನ್ ಮಾಡ್ತಾರ, ಯಾವಾಗಾರ ವಾರ್ಷಿಕೋತ್ಸವಕ್ಕೆ ಹೋದಾಗ ನಮಸ್ಕಾರ ಮಾಡಕ್ ₹100 ಕೊಡ್ತಾರ. ಅಯ್ಯೋ ಪಾಪ, ಈ 1 ವರ್ಷ ಪಾಠ ಹೇಳ್ಯಾರ, ಇವರಿಗೆ ನಾವು ನಮಸ್ಕಾರ ಮಾಡ್ಬೇಕು ಅಂತ ₹100 ಕೊಟ್ಟು ನಮಸ್ಕಾರ ಮಾಡ್ತಾರೆ. ನೀವು ಪಾಠ ₹100, ಬರೀ ₹100 ಇರಲ್ಲದು. ಅದರಿಂದ ಅದು ಕೋಟಿ ಕಿಮ್ಮತ್ತಿಂದು ಒಂದು ಭಾವನೆ ಇರ್ತದೆ. ಲೌಕಿಕವಾಗಿ ಎಲ್ಲರಿಗೂ ಒಂದೇ ರೀತಿ ಸಾಧ್ಯ ಇರಂಗಿಲ್ಲ. ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿರ್ತಾವೋ ಏನೋ. ಆದ್ರೆ ಅದ್ರ ಹಿಂದೆ ಭಾವನೆ ಏನಿರ್ತದ, ಆ ₹100 ಕೋಟಿ ಕಿಮ್ಮತ್ತಿನ ಒಂದು ನಿಮ್ಮ ಸದ್ಭಾವನೆ ಇರ್ತದ. ಸಾಂಕೇತಿಕವಾಗಿ ಒಂದೇನೋ ಪಟ್ಟು ನಮಸ್ಕಾರ ಮಾಡ್ತಾರೆ. ಕೊಡ್ಬೇಕಂತ ಮನಸ್ಸು ಬರ್ಬೇಕಾದ್ರೆ ನಿಮಗೆ ಖುಷಿಯಾಗಿದ್ರೆ ಕೊಟ್ಟಿರ್ತೀರಿ, ಸುಮ್ಮನೆ ಕೊಡ್ತೀರಿ ಅಂತ ಕಾಟಾಚಾರ ಹಿಂಗ. ಎಷ್ಟು ಕೊಟ್ಟಿರಿ ಈ ಸಾರಿ ಎಲ್ಲರೂ ಕೂಡಿ? ಪಬ್ಲಿಕ್ ಹೋದಾಗ ಎಷ್ಟು ಕೊಟ್ಟಿರಪ್ಪ ಎಲ್ಲರೂ ಕೂಡಿ ಜಮಾಯಿಸಿ? ನಮ್ಮ ಮಂತೇಶ್ವರಿಗೆ ಗೊತ್ತದ ಎಷ್ಟು ಕೊಟ್ರಿ ಅಂತ, ನೆನಪಾದ ಇಲ್ಲ. ಅದ್ರೇನ್ರಿ ಮಂತೇಶ್ವರು? ಮಂತೇಶ್ ಬಂದಿರ ಅದರ ಇಲ್ಲ? ಮಂತೇಶ್ ಅದಿರ? ಏಟ್ ಕೊಟ್ರಿ ಗುರುಗಳಿಗೆ? ಏಟ್ ಕೊಟ್ರಿ ಎಲ್ಲರೂ ಕೂಡಿಸಿ? ಅಂದಾಜು ಎಲ್ಲರೂ ಕೂಡ ₹10,000 ಕೊಟ್ಟಿರಿ. ಇದೇನಾಗ್ಯದಂದ್ರ ನಿಮ್ ಹೆಸರ ಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಆಗ್ಲಿಕ್ಕತ್ತದ. ಇಲ್ಲಿ ಮೊದಲು 20,000 ಇರ್ತಿಲ್ಲ, ಮೊದಲು ಒಂದು ಎಫ್ಡಿ ಇರ್ತಿಲ್ಲ. ಅದೇ ಎಫ್ಡಿ ಏನ್ ಮಾಡ್ಲಿಕ್ಕತ್ತೀವಿ, ಮತ್ತೆ ಈಗ ₹10,000 ಜಮಾ ಮಾಡಿ ₹10,000 ನಿಮ್ಮ ಹೆಸರಿಗೆ ಫಿಕ್ಸ್ ಮಾಡ್ಲಿಕ್ಕತ್ತೀವಿ.
ಯಾಕೆ ಮಾಡ್ಲಕತ್ತೀವಿ ಅಂತಂದ್ರ ನಾವು ನಿಮಗೆ ಗ್ರಂಥ ಕೊಡ್ಬೇಕಂತ ಮಾಡಿದ್ದೇವಲ್ಲ, ಆ ಗ್ರಂಥ ಕೊಡುವ ಜವಾಬ್ದಾರಿ ನಮ್ಮ ಚಿಕ್ಕೀರಪ್ಪ ಅವರು ಹೊತ್ಕೊಂಡ್ಬಿಟ್ರು. 10,000 ರೂಪಾಯಿ ಕಳಿಸ್ಕೊಟ್ಬಿಟ್ರು. ಇನ್ನ ಬೇಕಿದ್ರೆ ತಗೋರಿ ಅಂದ್ರು. ಬೇಡಪ್ಪ ಸಾಕು ಅಂದೆವು. ಏನಾಯ್ತು, ನಮಗೆ 10,000 ರೂಪಾಯಿ ಎಕ್ಸ್ಟ್ರಾ ಉಳಿತು ಪೀಠದಾಗ. ಆ ದುಡ್ಡು ನಾವ್ ಏನ್ ಮಾಡ್ಲಕತ್ತೀವಿ, ನಾವು ನಿಮ್ಮೆಲ್ಲರ ಹೆಸರಿಗೆ ಅಲ್ಲಿ ಪೀಠಕ್ಕೆ 10,000 ರೂಪಾಯಿ ಫಿಕ್ಸ್ ಮಾಡ್ಲಕತ್ತೀವಿ. ಸ್ವಲ್ಪ ಲೌಕಿಕ ಅನಾನುಕೂಲದ ಕಾರಣ ತಡ ಮಾಡ್ಲಕತ್ತೀವಿ. ಇವತ್ತ ನಾಳೆ ಈ ತಿಂಗಳ ಅಥವಾ ಮುಂದಿನ ನಾಳೆ ಪೈಲಿ ಆದ್ಮೇಲೆ 10,000 ರೂಪಾಯಿ ಫಿಕ್ಸ್ ಮಾಡ್ಲಕತ್ತೀವಿ. ನಿಮ್ಮೆಲ್ಲರ ಪೀಠಕ್ಕೆ ಸಂಬಂಧಪಟ್ಟಂತೆ 30,000 ರೂಪಾಯಿ ಆದ ಅಂತ ತಲೆಯಾಗಿ ಇಟ್ಕೊಳ್ರಿ. ಆ 20,000 ರೂಪಾಯಿ ಬಡ್ಡಿ ಸಮೇತ ನಿಮಗೆ ಸಿಗ್ತದ. ನೀವೆಲ್ಲರೂ ರೆಗ್ಯುಲರ್ ಆಗಿ ಯಾರು ಪಾಠ ಅಟೆಂಡ್ ಆಗ್ತೀರಿ, ನಿಮ್ಮೆಲ್ಲರ ಹೆಸರಿಗೆ ಸಂಬಂಧಪಟ್ಟಂತ ಆಸ್ತಿ ಅದು. ಪಾಠ ಬಿಟ್ಟವ್ರಿಗೆ ಸಂಬಂಧ ಇಲ್ಲ. ಈಗ ರೆಗ್ಯುಲರ್ ಆಗಿ ಯಾರು ಪಾಠ ಅಟೆಂಡ್ ಆಗ್ತೀರಿ, 32,000 ರೂಪಾಯಿ ಆದ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಆಗೋರಿದ್ರಿ. ಅಲ್ಲಿ ಮನುಷ್ಯಾಗ 16 ಮಂದಿ ಇದ್ರಂದ್ರೆ ಮನುಷ್ಯಲ್ಲಿ 2,000 ರೂಪಾಯಿ ಇಲ್ಲಿ ಜಮಾ ಆದ ಅಂತ ತಿಳ್ಕೊಬೇಕು. 32,000 ರೂಪಾಯಿ ಆದ ಅಂತ ನಮ್ಮಲ್ಲಿ ತಿಳ್ಕೊಳ್ಳೋಣ. ಈಗ 30,000 ಫಿಕ್ಸ್ ಅದ, ಬಡ್ಡಿ ಗಿಡ್ಡಿ ಹಿಡಿದ್ರೆ ನಾನೇನ್ ಮಾಡ್ತೀನಿ, 10,000 ರೂಪಾಯಿಗೆ ಡಿಸೆಂಬರ್ಲಿಂದ ಇಲ್ಲಿ ತನಕ ಏಟ್ ಬಡ್ಡಿ ಆಗ್ತದ ಅಷ್ಟು ಸಹಿತ ಅದ್ರಾಗ ಹಾಕಿ ಫಿಕ್ಸ್ ಮಾಡ್ಕೊಡ್ತೀನಿ. ನಾನು ಮಾಡಿ 32,000 ರೂಪಾಯಿ ಆದ ಅನ್ಕೊಳ್ಳೋಣ. ನೀವು 16 ಮಂದಿ ಇರ್ತೀರಂದ್ರೆ ಮನುಷ್ಯಾಗ 2,000 ರೂಪಾಯಿ ಈ ಪೀಠದೊಳಗೆ ನಿಮ್ ರೊಕ್ಕ ಆದ. ನಾವು ಇಲ್ಲ ಆದ್ರೂ ನಮ್ಮ ಮನೆಯವರು ಅದನ್ನು ಡಿವೈಡ್ ಮಾಡಿ ನಿಮ್ಮ ದುಡ್ಡು ನಿಮಗೆ ಮುಟ್ಟಿಸ್ತಾರೆ. ಅದು ನಿಮಗೆ ಆಶೀರ್ವಾದ. ನಿಮಗೆ ಆಶೀರ್ವಾದ, ನಮಗ್ ಬಂದದ್ದು ಸಮರ್ಪಣೆ ಆಗ್ಯದ. ನಾವು ನಿಮಗೆ ಆಶೀರ್ವಾದ ಮಾಡ್ಬೇಕಲ್ಲ, ಬೆಳಿಬೇಕು. ನಿಮಗದ ಆಶೀರ್ವಾದ ರೂಪದಲ್ಲಿ ಇಲ್ಲಿ ಜಮಾ ಆಗ್ಲಕತ್ತದ. ಅದನ್ನ ತಗೊಂಡು ನೀವು ಏನಾರ ಮಾಡ್ರಿ, ಎಲ್ಲರೂ ಸೇರಿ ಸಪರೇಟ್ ನೀವರೇ ತಗೋರಿ, ಇಲ್ಲ ಒಂದ್ ಏನಾರ ಕೆಲಸ ಮಾಡ್ರಿ ಶಾಶ್ವತವಾದಂತದ್ದು ಏನಾರ ಮಾಡ್ರಿ. ಹಿಂಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಧಿ ಬೆಳೆಸ್ಬೇಕದು, ದಾಸೋಹ ನಿಧಿ ಬೆಳೆಸ್ಬೇಕದು, ಬೆಳೆಸ್ಬೇಕು. ಅದಕ್ಕೆ ಹೇಳಕತ್ತೀನಿ, ಅದನ್ನ ಬೆಳೆಸ್ಬೇಕು. ಮತ್ತೆ ಅದು ಏಟದ ಅಷ್ಟೇ ಉಳಿದಿಲ್ಲ, ಇನ್ನ ಜಾಸ್ತಿ ಆಗಿ ಅದ ನಿಮ್ಮ ಕೃಪೆ ಬೆಳೆಸ್ಬೇಕು. ಬಳಸ್ಕೋ ಎಲ್ಲರಿಗೂ, ನಾವು ನೀವು ಎಲ್ಲ ಒಂದೇ. ಅದೇನು ಬಳಸ್ಕೊಳಕ್ ಇಲ್ಲಿ ಏನು ಯಾರಿಗೆ ಏನೂ ತೊಂದರೆ ಇಲ್ಲ. ಅದನ್ನ ಬಳಸ್ಕೊಳಕ್ ಇಲ್ಲಿ ಯಾರಿಗೆ ಏನೂ ಕಡಿಮೆ ಬಿದ್ದಿಲ್ಲ. ನಿಮ್ಗೆ ಕಡಿಮೆ ಬಿದ್ದಿಲ್ಲ, ನಮಗೆ ಕಡಿಮೆ ಬಿದ್ದಿಲ್ಲ. ಅದನ್ನು ಒಂದು ಸಾಮಾನ್ಯವಾಗಿ ಏನಾರ ಕೆಲಸ ಮಾಡಾಗ ಖರ್ಚು ಮಾಡ್ಬೇಕು ಅಷ್ಟೇ. ಅದು ನಮಗೆ ವೈಯಕ್ತಿಕವಾಗಿ ನಮಗಂತೂ ಎದಕ್ಕೂ ಬೇಕಾಗಿಲ್ಲ. ಸುಮ್ಮನೆ ಕೊಡದೆ ಅಂತ ನಾವು ಕಾಟಕ್ಕೆ ಯಾಕೆ ಕೊಡ್ತೀವಿ, ಕೊಡೋ ಗುಣ ಕಲೀಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಕೊಡೋದನ್ನು ಕಲೀಲಿ, ಧನ್ಯತಾ ಭಾವದಿಂದ ಕೊಡುವ ಒಂದು ಗುಣ ಕಲೀಲಿ ಅಂತೇಳಿ ನಾವು ಕಾಟ ಕೊಡ್ತೀವಿ. ನೀವು ಕೊಟ್ಟದ್ದೇನು ನಾವು ವೈಯಕ್ತಿಕವಾಗಿ ಸಂಸಾರಕ್ಕೆ ಯಾರಿಗೂ ಬೇಕಾಗಿಲ್ಲ. ಏನದ ನೋಡ್ರಿ ಪರಿಸ್ಥಿತಿ. ಈಗ ಇದು ಒಂದು ಸ್ಟೇಜಿನ ತನಕ ರೊಕ್ಕ ಬೇಕು. ಎಲ್ಲ ಮಕ್ಕಳು ಮರಿದೆಲ್ಲ ಸಂಸಾರ ಸೆಟ್ಲ್ ಆದ್ಮೇಲೆ ತಿಂಗಳ ರೊಕ್ಕ ಬಂದ್ರ ತಗೊಂಡು ಏನ್ ಮಾಡ್ಬೇಕು? ಅದೇನ್ರ ಖರೀದಿ ಮಾಡಿ ತಿಂದ್ರ ಜೀವನ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಉಡ್ಲಕ್ಕ ಮೆರಿಲಕ್ಕ ಎಲ್ಲಿ ಹೋಲಕ್ಕ ಬರ್ಲಕ್ಕನು ಏನು ಅಂತ ನಮಗ ಆಕ್ಟಿವಿಟಿ ಮಾಡಂತ ಏನು ಇಲ್ಲ. ರೊಕ್ಕ ತಗೊಂಡು ಏನ್ ಮಾಡ್ಬೇಕು? ಅಲ್ಲಿ ಬೇಕಾಗಿರೋದೇನು, ಕೂತ್ರು ಹೇಳಕ್ಕಾಗಲ್ಲ, ಎದ್ರ ಕೂಡ್ಲಕ್ಕಾಗಲ್ಲ. ಯಾವ ಒಬ್ಬ ರಕ್ತ ಹಿಡಿದು 10,000 ಕುಂದ್ರಸಾವ ಅಂತದ್ದು ಸೇವೆ ಬೇಕಾಗಿರ್ತದೆ ಹೊರತು ರೊಕ್ಕ ತಗೊಂಡು ಏನ್ ಮಾಡ್ಬೇಕವ? ರೊಕ್ಕ ಅನಾವಶ್ಯಕ ಆಗ್ತದ ಒಂದು ಸ್ಟೇಜಿಗೆ ಹೋದ್ಮೇಲೆ. ಸರಿನಾ? ಇದು ಹೇಳಕತ್ತಿದ್ದು ರೊಕ್ಕದ ಅವಶ್ಯಕತೆ ಇರಂಗಿಲ್ಲ. ಒಂದು ಸ್ಟೇಜಿಗೆ ಆದ್ಮೇಲೆ 2 ಹೊತ್ತು ಸುಮ್ಮನೆ 1-2 ಇಡ್ಲಿ 1-2 ಬಾಳೆಹಣ್ಣು ತಿಂದು ಬದುಕಿ ಬಿಡ್ತೀವಿ. ಏನೂ ರೊಕ್ಕ ಬೇಕಾಗಿಲ್ಲ. ಮೈ ಮೇಲೆ ಬಟ್ಟಿನೂ ಅಂತ ಪರಿ ಬೇಕಾಗಿಲ್ಲ. ಈ ರೊಕ್ಕದ್ದು ಮೋಸ್ಟ್ ಅನ್ನೆಸೆಸರಿ ಥಿಂಗ್ ಆಗ್ತದೆ. ಮುಂದೆ ಏನಾದ್ರು ಡಾಕ್ಟರ್ ಬೈಲ್ ಹೋದ್ರ ಜಡ್ ಆದ್ರ ಔಷಧಕ್ಕೆ ಅದಕ್ಕೆ ಬೇಕು. ಏನು ರೊಕ್ಕ ಇಲ್ಲಂದ್ರೂ ಸರ್ಕಾರಿ ದವಾಖಾನೆಗೆ ಹೋಗ್ಬಿಟ್ಟು ಪುರುಷದಾಗ ಏನಾರ ಮಾಡೇ ಮಾಡ್ತಾರೆ, ಬದುಕಿಸಿ ಏನಾರ ಔಷಧ ಕೊಡ್ತಾರೆ. ನಮ್ಗೆ ಯಾರು ದಿಕ್ಕಿಲ್ಲಪ್ಪ ನೋಡತ್ತೇಳಿ ಸರ್ಕಾರಿ ದವಾಖಾನೆಗೆ ಹೋದ್ರೆ ಅವ್ರು ಏನಾರ ಒಂದು ಮಾಡೇ ಮಾಡ್ತಾರೆ. ಅಲ್ಲಿ ಬೇಕಾಗಿರೋದೇನು, ಒಬ್ಬರಿಗೊಬ್ಬರು ರಸ್ತೆ ಹಿಡಿದು ಎಬ್ಬಸವರು ಇಳಿಸೋರು ಜಂಗಮ ಶಕ್ತಿ ಬೇಕಾಗಿದೆ. ಅಲ್ಲಿ ಧನಶಕ್ತಿ ಬೇಕಾಗಿಲ್ಲ. ಹೀಗಾಗಿ ಒಂದು ಸ್ಟೇಜ್ ಏನದ ನಮ್ದು,
ಇದು ರೊಕ್ಕ ತಗೊಂಡು ಏನ್ ಮಾಡೋದು, ಈ ರೊಕ್ಕದಿಂದ ಏನ್ ಮಾಡೋದು ಅನ್ನಂಥದ್ದು ಒಂದು ಸ್ಟೇಜ್ ಸಮೀಪಕ್ಕೆ ಬರ್ಲಿಕ್ಕತ್ತದ. ಅಂತ ಸ್ಟೇಜ್ನೊಳಗ ರೊಕ್ಕದಿಂದ ಏನು ಅಂತ ಉಪಯೋಗಿಲ್ಲ. ಬೇಕಿದ್ದಾಗ ಎಲ್ಲರೂ ಇದ್ದೇ ಇರ್ತೀರಿ, ಏನಾರ ಮಾಡೇ ಮಾಡ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಮ್ಮ ಅಪೇಕ್ಷೆಗಳು ಇಲ್ಲ ನಿಮ್ಮ ಮೇಲೆ. ನಿಮಗ್ ಒಂದೇ ಒಂದು ಅಪೇಕ್ಷೆ, ನಿರಂತರವಾಗಿ ಶ್ರವಣ ಮಾಡಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು, ನೀವೆಲ್ಲರೂ ಶುದ್ಧ ಬ್ರಹ್ಮ ಸ್ವರೂಪರಾಗಬೇಕು. ಜಗತ್ತಿನೊಳಗ ಏನೇನು ಶಕ್ತಿಗಳು ಕೆಲಸ ಮಾಡ್ಲಿಕ್ಕತ್ತವ ಆ ಎಲ್ಲ ಶಕ್ತಿಗಳು ನಿಮ್ಮ ಪಾದದಡಿಯಲ್ಲಿ ಬಂದು ಅವೇನಾಗಬೇಕು, ನಿಮ್ಮ ಸೇವಕರಾಗಿ ನಿಲ್ಲಬೇಕು, ಈಶ್ವರರಾಗಿ. ಆಗಂತ ಒಂದು ಸ್ಥಿತಿಗೆ ನಿಮ್ಮನ್ನು ಒಯ್ಬೇಕಾಗ್ಯದ ನಾವು ಅಷ್ಟೇ. ಎಲ್ಲರಿಗೂ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತೇಳಿ ಆಶೀರ್ವಾದ ಮಾಡಂತ ದೊಡ್ಡ ಗುರುಗಳು ನೀವಾಗಬೇಕು. ಮಹಾತ್ಮರಾಗ್ಬೇಕು, ಸಂತರಾಗ್ಬೇಕು, ದೇವರಾಗ್ಬೇಕು. ಈಗ ಹಿಂದಿನ ಪಾಠದ ಒಂದು ಸ್ಥಿತಿ ಇಲ್ಲಿ ತನಕ ಬಂದಿವಿ. ಇದು ಸಿದ್ಧಾಂತಿಕವಾಗಿ ಆಯ್ತು, ಆದರೂ ಈತ ಒಪ್ತಾ ಇಲ್ಲ. 122ನೇ ವಿಷಯಾಂಕ, ಅದೇ 4ನೇ ತರಂಗ, 46ನೇ ದೋಹ. ಈ ವಿಷಯಾಂಕದ ವಿಷಯ ಏನದ? ದುಃಖ ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ. ಇದೇನು ಡೈಲಾಗ್ ನಿಮ್ದು? ಎಲ್ಲಿಯೂ ಇಲ್ಲ ಅಂದರೆ ಇದು ಪ್ರತ್ಯಕ್ಷವಾಗಿ ತೋರ್ತಾ ಇದೆ ಅಲ್ಲ ಜಗತ್ತಿನ ಜೀವಿಗಳಲ್ಲಿ. ಇಲ್ಲದ್ದು ಯಾಕೆ ತೋರ್ಲಕತ್ತದ? ಏನಿದು ಸಮಸ್ಯೆ? ದುಃಖ ಏನಿಲ್ಲ, ನಾ ದುಃಖ ಅನುಭವಿಸ್ಲಕತ್ತೀನಿ. ಇಲ್ಲ ಅಂತಂದ್ರೆ ತೋರ್ಲಕತ್ತದಲ್ಲ. ಇಲ್ಲ ಅಂದ್ರೆ ಏನದ ಮಾತು? ಎಂತ ಮಾತಿದು? ತೋರ್ಲಕತ್ತದಲ್ಲ. ಹೀಗಾಗಿ ದುಃಖವು ಎಲ್ಲಿಯೂ ಇಲ್ಲದಿದ್ದರೆ ಅದು ಪ್ರತ್ಯಕ್ಷ ವೇಕೆ ತೋರುತ್ತಿದೆ ಪರಮಾತ್ಮ ಅಂತ ಕೇಳಕತ್ತ. 122ನೇ ವಿಷಯಾಂಕದಲ್ಲಿ ತತ್ವದೃಷ್ಟಿಯ ಮಹಾರಾಜರು ಮಾತಾಡ್ಲಿಕ್ಕತ್ತಾರ. ಇವರು ಸದ್ಗುರು ಮಹಾರಾಜರು ಅದಕ್ಕೆ ಉತ್ತರ ಕೊಡ್ತಾರ. ಅದಕ್ಕೀಗ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ವಿಷಯಾಂಕ ಇದು 122. ಬೋಲೋ ಭಗವಾನ್, ಏ ದೇವರೇ, ಕಹೂ ಹೈ ನಹಿ, ಹೇಳಿದ್ರಿ ಎಲ್ಲಿ ಇಲ್ಲ ಜನ್ಮ ಮರಣ ಜಗಕ್ಕೇದ. ಈ ಜಗತ್ತಿನೊಳಗ ಜನನ ಮರಣ ಅನ್ನೋದು ಏನದ ಖೇದ, ದುಃಖ ಇಲ್ಲಂತ ಹೇಳಿಬಿಟ್ರಲ್ಲೋ ಪರಮಾತ್ಮ. ಹೈ ಪ್ರತ್ಯಕ್ಷ ಪ್ರತೀತಿ ಕೂಹು, ಪ್ರತ್ಯಕ್ಷವಾಗಿ ಆಗಲ್ಲ, ಎಲ್ಲರೂ ದುಃಖಿಗಳದಿವೆಲ್ಲ. ಐ ಪ್ರತ್ಯಕ್ಷ ಪ್ರತೀತಿ ಕ್ಯೂ, ಮತ್ತೆ ಯಾಕದ ಇದು? ಸೋ ಆಪಯ ವೇದ, ಇದ್ರ ಬಗ್ಗೆ ನಮಗ ಚೆನ್ನಾಗಿ ತಿಳಿಸಿ ಹೇಳ್ರಿ. ಯೋ ಅಂದ್ರೆ ಒಂದು ವೇಳೆ ಭಗವಾನ್, ಹೇ ಭಗವಂತನೇ, ಕೌ ಹೈ ನಹಿ, ಎಲ್ಲಿಯೂ ದುಃಖ ಇಲ್ಲವೇ ಇಲ್ಲ ಎಂದರೆ ಜನ್ಮ ಮರಣ ಜಗಕ್ಕೇದ. ಜನನ ಮರಣ ಸಂಸಾರ ದುಃಖ ಐ ಪ್ರತ್ಯಕ್ಷ ಪ್ರತೀತಿ. ಇದು ಪ್ರತ್ಯಕ್ಷವಾಗಿ ಆದಲ್ಲ, ಯಾಕದ ಇದು? ಇಲ್ಲಂದ್ರೆ ಇಲ್ಲಿ ಯಾಕದ ಇದು? ಐ ಪ್ರತ್ಯಕ್ಷ ಪ್ರತೀತಿ. ಮತ್ತ ಪ್ರತ್ಯಕ್ಷವಾಗಿ ಪ್ರತೀತಿ ಆಗ್ತಾ ಇದೆಯಲ್ಲ, ಯಾಕಾಗ್ಲಿಕ್ಕತ್ತದ? ಡಾಕ್ಟರ್ ಇಂಜೆಕ್ಷನ್ ಕೊಡೋ ಟೈಮ್ನಾಗ ಹೇಳ್ತಾನೆ, ಏನು ಬ್ಯಾನ್ ಆಗಲ್ಲ, ಬ್ಯಾನ್ ಆಗಲ್ಲ. ಗಾಯ ಆಗಿತ್ತಂದ್ರೆ ಅದಕ್ಕೆ ಮಲಾಮು ಅದೇನಾರ ಹಚ್ಚಿ ತೊಳೆ ಟೈಮ್ನಾಗ ಉರಿತದೇನ್ರಿ, ಅದು ಹಾಕಿದ್ರ ಉರಿಯಂಗಿಲ್ಲ ಅಂತ ಹೇಳ್ತಾನೆ. ಉರಿಯಂಗಿಲ್ಲ ಅಂತ ಹೇಳಿದಕ್ಕೆ ಹೇಳಿದ ಕೂಡಲೇ ಅದು ಉರಿಯದ್ ಬಿಡ್ತದ? ಇಂಜೆಕ್ಷನ್ ಮಾಡಕ್ ಬ್ಯಾನ್ ಆಗಂಗಿಲ್ಲ ಅಂತ ಹೇಳ್ತಿದ್ವಿ, ಆದ್ರೆ ಬ್ಯಾನ್ ಆಗದ್ ಬಿಡ್ತದ? ಇಂಜೆಕ್ಷನ್ ಮಾಡಕ್ ಎಷ್ಟು ಬ್ಯಾನ್ ಆಗ್ಬೇಕಟ್ಟು ಹಾಗೆ ಆಗ್ತದ. ಗಾಯದೊಳಗೆ ಎಷ್ಟು ಉರಿಬೇಕಟ್ಟು ಉರಿತದ. ಉರಿಯಂಗಿಲ್ಲ, ಮಾಯ ಬ್ಯಾನ್ ಆಗಲ್ಲ ಅಂತ ಹೇಳ್ತಿರ್ತಿದಾರ. ಇದೆಲ್ಲ ಸುಳ್ಳು. ಇದು ಉರಿಯೋದು ಬ್ಯಾನ್ ಆಗದು ಇದು ನಡೆದದಲ್ಲ. ಇದು ಯಾಕೆ ಆಗ್ಲಿಕ್ಕತ್ತದ? ಪ್ರತ್ಯಕ್ಷ ಪ್ರತೀತಿ ಕ್ಯೂ, ಪ್ರತ್ಯಕ್ಷವಾಗಿ ಪ್ರತೀತಿ ಆಗುತ್ತಿದೆಯಲ್ಲ ಯಾಕೆ? ಇಲ್ಲಿ ರಾಯಚೂರಾಗ ಒಬ್ಬರು ಕುಲಕರ್ಣಿಯರಂತ ಶ್ಯಾಮಾಚಾರ ಅಂತ ಏನದಪ್ಪ ಹೆಸರು ಅವ್ರದು, ಕುಲಕರ್ಣಿ. ಈ ದೇಹ ನಾನಲ್ಲ, ಸುಮ್ಮನೆ ಬಾಯಿಲಿ ಅಂತ ಮಾತಾಡಿದ್ರೆ ಉಪಯೋಗ ಇಲ್ಲ. ಇದಕ್ಕೆ ನಾವು ಒಂದು ಅವಸ್ಥೆಗೆ ಹೋಗ್ಬೇಕು.
ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ಭಯಂಕರ ಚಿಂತನೆ ಮಾಡಿ ಅವಸ್ಥೆಗೆ ಹೋಗಂತ ಒಂದು ಭಯಂಕರವಾದಂತ ಒಂದು ಇದ್ರೊಳಗೆ ಮುಣಿಗೆ ಹೋಗ್ಬಿಟ್ರು. ಬಾಹ್ಯ ಪ್ರಜ್ಞೆ ಕಳ್ಕೊಂಡು ಮುಂದೇನಾಯ್ತು, ಆರೋಗ್ಯ ಸಮಸ್ಯೆ ಆದತ್ನಾಗ ಒಂದು ಆಪರೇಷನ್ ಮಾಡ್ಬೇಕಂತ ಬಂದತ್ನಾಗ ಆಪರೇಷನ್ದವ್ರಿಗೆ ಹೇಳಿದ್ರು, ಏನಾರೆ ಅನಸ್ತೀಸಿಯಾ ಕೊಟ್ಟಿಗಿಟ್ಟಿರಿ ನನ್ನ ಶರೀರಕ್ಕೆ, ಅನಸ್ತೀಸಿಯಾ ಇರ್ಲಾರ್ದೆ ನನ್ನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಯಾಕಂದ್ರೆ ಈ ದೇಹ ನಾನಲ್ಲ ಅನ್ನೋದು ನನ್ನೊಳಗ ಒಂದು ಗಟ್ಟಿಯಾದ ನಿರ್ಧಾರ ಅದ. ಆ ಡಾಕ್ಟರ್ ಅಂದ್ರು ಗಾಬರಿಯಾಗಿ, ಏನ್ರಿ ಏನಾರ ಕೊಯ್ದಾಗ ಎದ್ದು ಹೆಗರೇಡಿದ್ರೆ ನಾವೇನ್ ಮಾಡ್ಬೇಕು, ನಾವು ಅನಸ್ತೀಸಿಯಾ ಕೊಡ್ತೀವಿ ಅಂತ. ಅವರು ಅನಸ್ತೀಸಿಯಾ ಕೊಡ್ಲಾರ್ದೆ ಆಪರೇಷನ್ ಮಾಡ್ಬೇಕಂತ ಇವ್ರು ಅನಸ್ತೀಸಿಯಾ ಕೊಡಿಸ್ಕೊಳ್ಳಾರ್ದೆ ಆಪರೇಷನ್ ಮಾಡಿದಂತ ಒಂದು ಉದಾಹರಣೆ ಅದ ನಂಬಲ್ಲಿ. ಈ ದೇಹ ನಾನಲ್ಲ ಅಂತಂದ್ರೆ ಯಾವ ಮಟ್ಟಿಗೆ ಈ ಮನುಷ್ಯನೊಳಗ ಆ ಶಕ್ತಿ ಕೊಡ್ತದ, ಅಂತ ಶಕ್ತಿ ಬರ್ತದ. ಈ ದೇಹ ನಾನಲ್ಲ ಅಂತೀರಿ, ಒಂದು ಚೂರು ಯಾರು ಇಂಜೆಕ್ಷನ್ ಕೊಡೋ ಟೈಮ್ನೊಳಗೆ ಎದಿ ಡಬ 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 ಅಂತಿರ್ತದ. ಒಂದು ಸಣ್ಣ ಗಾಯ ಆಯ್ತಂದ್ರೆ ಪತ್ತೆ ಹೋಗ್ತೀವಿ ಅಂತೇಳಿ ನೋಡಿದ್ರೆ ಈ ದೇಹ ನಾನಲ್ಲ, ನಾನು ಆತ್ಮ, ನಾನು ಶಾಶ್ವತವಾಗಿರ್ತೀನಿ, ನಾನು ನಿತ್ಯವಾಗಿರ್ತೀನಿ, ಪರಿಪೂರ್ಣವಾಗಿರ್ತೀನಿ. ಆ ತನ್ನ ಮಗ ಅಂದಿಸೇಕಲ್ಲಿ ಖಾರ ಉಪ್ಪು ಹಚ್ಚದಂಗೆ ಯಾಕೆ ಆಗ್ತದ ಗಾಯ ಮಾಡೋದು. ಹಿಂಗ ಒಂದು ಶಕ್ತಿ ಬರ್ತದ್ರಿ ನಮ್ಮೊಳಗ, ಎನರ್ಜಿ ಕ್ರಿಯೇಟ್ ಆಗ್ತದ. ಅದಕ್ಕ ಇಲ್ಲಿ ದುಃಖ ಆಗ್ಲಿಕ್ಕತ್ತದ. ಯಾಕೆ ಆಗ್ಲಕ್ಕತ್ತದ? ಓ ಆಪುಯ ಬೇಡ, ನಾವು ಕೃಪೆ ಮಾಡಿ ಈ ರಹಸ್ಯವನ್ನು ತಿಳಿಸ್ರಪ್ಪ. ಹೇ ಭಗವಂತನೇ, ಜನ್ಮ ಮರಣ ಮೊದಲುಗೊಂಡಿರುವ ಯಾವ ಸಂಸಾರ ದುಃಖ ನನ್ನಲ್ಲಿ ಆಗಲಿ ಅಥವಾ ಅನ್ಯದರಲ್ಲಾಗಲಿ ಎಲ್ಲಿಯೂ ಇಲ್ಲವಾದರೆ ಪ್ರತ್ಯಕ್ಷವಾಗಿ ತೋರಿಸ್ತಿದೆಯಲ್ಲ. ಯಾಕೆ? ಯಾವ ವಸ್ತು ಇರುವುದಿಲ್ಲವೋ ಅದು ತೋರುವುದು ಇಲ್ಲ. ಇಲ್ಲ ಅಂತಂದ್ಮೇಲೆ ತೋರ್ತದಂತಂದ್ರೆ ಅದು ಆದ, ಇಲ್ಲ ಅಂದ್ರೆ ಅದು ತೋರಂಗಿಲ್ಲ. ಆದ್ರ ಈಗ ತೋರ್ಲಕ್ಕಂದ್ರೆ ಅದು ಆದ. ಹೇಗೆಂದರೆ ಬಂಜೆಯ ಮಗ ಅಥವಾ ಆಕಾಶದ ಪುಷ್ಪ, ಗಗನ ಕುಸುಮ ಇವು ಇರುವುದೇ ಇಲ್ಲವಾದ್ದರಿಂದ ಅವು ತೋರುವುದೇ ಇಲ್ಲ, ನೋ ಪ್ರಾಬ್ಲಮ್. ಇದು ಹೇಗೋ ಹಾಗೆಯೇ ಸಂಸಾರ ದುಃಖವು ಇಲ್ಲವಾಗಿದ್ದರೆ ತೋರಬಾರದಾಗಿತ್ತು. ಆದರೆ ಜನ್ಮವೇ ಮೊದಲುಗೊಂಡಿರುವ ಸಂಸಾರ ದುಃಖವು ತೋರುತ್ತಿದೆ. ಆದ್ದರಿಂದ ಜನ್ಮ ಮೊದಲಾದ ಸಂಸಾರ ರೂಪ ದುಃಖವು ಇರುವುದಿಲ್ಲವೆಂದು ಹೇಳುವುದು ಸಂಭವಿಸುವುದಿಲ್ಲ. ಇದು ಸಾಧ್ಯ ಇಲ್ಲ. ನೀ ದುಃಖ ಇಲ್ಲ ಅಂತೇಳಿ ನೀ ಹೇಳಕತ್ತಿದಿ, ಇದು ಸಂಭವಿಸುವುದಿಲ್ಲ. ನೋಡ್ರಿ, ಇವನೇ ಡಿಸೈಡ್ ಮಾಡಿ ಹೇಳಕತ್ತಾನ. ಆ ಗುರುವಿನ ಮೀರ್ ಹೇಳಕತ್ತಾನ. ಸುಳ್ಳು ನೀ ಹೇಳಕತ್ತಿದ್ದು, ಇದು ಅಸಂಭವ. ದುಃಖ ಇಲ್ಲ ಅಂತ ಹೇಳೋದಿದು ಅಸಂಭವ. ಜನ್ಮ ಮರಣ ಜಗಚ್ಛೇದ ಪ್ರತ್ಯಕ್ಷ ಪ್ರತೀತಿ ಆಗುತ್ತಿದೆ. ಖೇದ ಅಂದ್ರೆ ದುಃಖ ಎಂದರೆ ನೇತ್ರಕ್ಕೆ ರೂಪ, ಶ್ರೋತ್ರಕ್ಕೆ ಶಬ್ದ, ಸ್ವಗೇಂದ್ರಿಯಕ್ಕೆ ಸ್ಪರ್ಶ, ಘ್ರಾಣೇಂದ್ರಿಯಕ್ಕೆ ಘ್ರಾಣ, ಜೀವೇಂದ್ರಿಯಕ್ಕೆ ರಸ, ಅಂತಃಕರಣಕ್ಕೆ ಸುಖ ದುಃಖ ಪ್ರತೀತಿಯಾಗುತ್ತಿರುವ ಕಾರಣ ಜಗತ್ತು ಇದೆ, ಸಂಸಾರ ಇದೆ, ಜನನ ಇದೆ, ಮರಣ ಇದೆ, ಸುಖ ಇದೆ, ದುಃಖ ಇದೆ ಎಂದು ನಮ್ಮ ಇಂದ್ರಿಯಗಳು ಹೇಳುತ್ತಿವೆ. ನಮ್ಮೊಳಗ ಹೇಳಕತ್ತವೆ ಇವೆಲ್ಲ ಕೂಡಿ. ಅಷ್ಟೇ ನೋಡಿದ್ರೆ ನೀವು ಜಗತ್ತು ಇಲ್ಲ ಅಂತ ಹೇಳುತ್ತಿರುವಿರಿ. ಇವೆಲ್ಲ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುತ್ತಿವೆ. ಇವೆಲ್ಲ ನಾವು ಅನುಭವಿಸಕತ್ತೀವಿ, ನಮ್ಮ ಇಂದ್ರಿಯಕ್ಕೆ ಗೋಚರ ಅದಾವಿವು. ಯಾವ ವಸ್ತು ಇರುವುದಿಲ್ಲವೋ ಅದು ತೋರುವುದೇ ಇಲ್ಲ. ಈ ರೀತಿಯಾಗಿ ನಮ್ಮ ತಲೆಯೊಳಗೆ ಬರುವ ಶಂಕೆಗಳನ್ನ ಯಜ್ಞಪಿಕಾರನು ನಮ್ಮ ಗುರು ನ್ಯಾಯಾಧೀಶ ಏನ್ ಮಾಡ್ಲಕತ್ತಾನ? ನಮ್ಮ ಏನಾದ ಯಜ್ಞಪಿಕಾರನು ನಮ್ಮ ವಕೀಲನೋಪಾದಿಯಾಗಿ, ವಕೀಲ ಅಂತೇವ. ಯಜ್ಞಪಿಕಾರ ಅಂದ್ರೆ ವಕೀಲ ಅಂತ, ನಮ್ಮ ವಕೀಲ ಇದ್ದಂಗ ಅಂತೀವ. ವಕೀಲ, ಅಡ್ವೊಕೇಟ್. ಇರಾಕಿ ಶಬ್ದ ಬರ್ತಲಕತ್ತೀನಿ ನಾನು. ನಮ್ಮ ವಕೀಲನೋಪಾದಿಯಾಗಿ ಯಜ್ಞಪಿಕಾರ, ಅಲ್ಲಿ ಯಜ್ಞಪಿ ತಜ್ಞಪಿ ಅಂತ ಬರ್ತದೆ. ಯಜ್ಞಪಿ ಅಂತಂದ್ರ ನಮ್ಮ ಜೀವನದೊಳಗುಂಟಾಗುವ ಅನುಭವಗಳನ್ನ ವಾದ ಮಾಡ್ತಾನೆ ಯಜ್ಞಪಿಕಾರ.
ಗುರುವಾದವನು ತಜ್ಜಲಿಕಾರ ಏನ್ ಮಾಡ್ತಾನ ಅಂತಂದ್ರೆ ಅದು ಹಂಗಲ್ಲ ಹಿಂಗಂತ ತಿಳಿಸಿ ಹೇಳ್ತಾನ. ಅದಕ್ಕ ಯಜ್ಜಲಿಕಾರನು ನಮ್ಮ ವಕೀಲನಾಗಿ ಏನ್ ಮಾಡಕತ್ತಾನ, ಗುರು ಎನ್ನುವ ನ್ಯಾಯಾಧೀಶನ ಬಳಿ ವಾದ ಮಾಡುತ್ತಿದ್ದಾನೆ. ಜಗತ್ತು ಇಲ್ಲ ಅಂದರೆ ತೋರಬಾರದು, ಜನನ ಇಲ್ಲ ಅಂದರೆ ತೋರಬಾರದು, ಮರಣ ಇಲ್ಲ ಅಂದರೆ ತೋರಬಾರದು, ಸುಖ ಇಲ್ಲ ಅಂದ್ರೆ ತೋರಬಾರದು, ದುಃಖ ಇಲ್ಲ ಅಂದ್ರೆ ತೋರಬಾರದು, ಸಂಸಾರ ಇಲ್ಲ ಅಂದ್ರೆ ತೋರಬಾರದು. ಯಾವ ರೀತಿ ಬಂಜೆಯ ಮಗ ಆಕಾಶದ ಪುಷ್ಪ ಅವು ಇಲ್ಲವೇ ಇಲ್ಲ, ಆದ ಕಾರಣ ಅವು ತೋರುವುದಿಲ್ಲ. ಹಂಗೇನಾರ ಅದ ಏನಿಲ್ಲಿ? ಗುರುಗಳೇ, ನೀವು ಹೇಳಿದಂತೆ ಜಗತ್ತು ಇಲ್ಲವಾಗಿದ್ದರೆ ಅದು ತೋರಬಾರದಾಗಿತ್ತು. ನನಗಂತೂ ಅವೆಲ್ಲ ಪ್ರತ್ಯಕ್ಷವಾಗಿ ತೋರುತ್ತಿವೆ. ಜನ್ಮ ದುಃಖ, ಜರಾ ದುಃಖ, ಛಾಯಾ ದುಃಖ, ಪುನಃ ಸಂಸಾರ ದುಃಖ, ಸಂಸಾರ ಸಾಗರ ದುಃಖ. ತಸ್ಮಾತ್ ಜಾಗೃತ ಅಂತೇಳಿ ಜಾಗೃತ ಪಂಚಕದಾಗ ಶಂಕರಾಚಾರ್ಯರು ಹೇಳ, ನೀವು ಅವೆಲ್ಲ ಇಲ್ಲವೆಂದು ಹೇಳುತ್ತಿರುವಿರಿ, ನಮಗಂತೂ ತೋರುತ್ತಿವೆ. ಆದ್ದರಿಂದ ಇವು ಇಲ್ಲವೆಂದು ನೀವು ಹೇಳುವುದು ಸಂಭವಿಸುವುದಿಲ್ಲ. ಗುರುಗಳೇ, ನೀವು ದೊಡ್ಡವರು ಇದ್ದೀರಿ, ಆದರೆ ನನ್ನ ಅನುಭವದ ಪ್ರಕಾರ ನೀವು ಹೇಳುತ್ತಿರುವುದು ಸರಿ ಅನಿಸುತ್ತಿಲ್ಲ. ನನ್ನಲ್ಲೂ ದುಃಖ ಇಲ್ಲ, ನಿನ್ನಲ್ಲೂ ದುಃಖ ಇಲ್ಲ, ಎಲ್ಲಿಯೂ ದುಃಖ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ ಬಗ್ಗೆ ನಮಗೆ ದೊಡ್ಡ ಗೌರವ ಅದ, ಆದ್ರ ನಾವಂತೂ ದುಃಖ ಅನುಭವಿಸ್ಲಿಕ್ಕಿದ್ದೀವಿ. ನೀವು ಹೇಳಿದ್ದು ನಮಗೆ ಸರಿ ಹೋಗ್ತಾ ಇಲ್ಲ. ಏನಾದ್ರೂ ಇದನ್ನ ಇನ್ನ ಸ್ಪಷ್ಟವಾಗಿ ತಿಳಿಸಿ. ನಮ್ಮ ಮತಿಯೊಳಗ ಇದು ದುಃಖ ನನ್ನಲ್ಲೂ ಇಲ್ಲ, ನಿಮ್ಮಲ್ಲೂ ಇಲ್ಲ, ಎಲ್ಲಿ ಇಲ್ಲ ಅನ್ನೋದು ಇನ್ನೂ ಸ್ಪಷ್ಟವಾಗಿ ತಿಳಿಸಿ ನಮ್ಮ ದುಃಖ ದೂರ ಮಾಡ್ರಿ ಪರಮಾತ್ಮ ಅಂತೇಳಿ ಪ್ರಶ್ನೆ ಇತ್ತಾನ ತತ್ವದೃಷ್ಟಿ ಮಹಾರಾಜ. ಈಗೇನ್ ಮಾಡ್ಬೇಕು? ಉತ್ತರ ಕೊಡ್ತಾನ ಗುರು. ಯಾವಾಗ? ನಾಳೆಗೆ 123ನೇ ವಿಷಯಾಂಕ ನಾಳೆ. ದುಃಖ ಜಗತ್ತಿನಾಗ ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ ಅನ್ನೋಂಥದ್ದು ಹಿಡಿಸಿ ಹೇಳ್ತಾನ. ಅತ್ಯಂತ ಪ್ರಮುಖವಾದ ಮಹತ್ವವಾದ ವಿಚಾರ. ಆದಷ್ಟು ಸತ್ಸಂಗಕ್ಕೆ ಬರ್ಬೇಕಾದ್ರೆ ಯಾರು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅವ್ರಿಗೊಂದು ಫೋನ್ ಮಾಡಂತ ಕೆಲಸ ಮಾಡಿ. ಕೂತಿರ್ತಾರ, ಫೋನ್ ಮಾಡೋಣ, ಆಯ್ತ್ರಿ ಬರ್ತೀವಿ, ಜಾಯ್ನ್ ಆಗ್ತೀವಿ ಅಂತಾರ. ಇಲ್ಲಾಂದ್ರೆ ತಮ್ಮ ಮನೆಗೆ ಏನ್ರ ಕೆಲಸ ಮಾಡ್ಕೊತ ಕೂತಿರ್ತಾರ. ಹಾಗಿದ್ದಾಗ ಏನ್ ಮಾಡ್ಬೇಕು? ಸ್ವಲ್ಪ ಒಬ್ರು ಒಂದು ಅಲಾರಾಮ್ ಕೊಡೋ ಕೆಲಸ ಮಾಡ್ಬೇಕು. ಯಾಕ್ರಿ ನಿನ್ನೆ ಪಾಠಕ್ಕೆ ಬಂದಿಲ್ಲಲ್ಲ? ನಿಮ್ಮ ಬಗ್ಲಾಗಿದ್ದವ್ರಿಗೆ ಆತ್ಮೀಯರಿಗೆ 16-20 ಮಂದಿ ಜಾಯ್ನ್ ಆಗ್ತಿರ್ತೀರಿ. ಬಗ್ಲಾಗಿದ್ದವ್ರಿಗೆ ಒಂದ್ ಸ್ವಲ್ಪ ಕೇಳೋದಕ್ಕೆ, ಯಾಕ್ರಿ ಬಂದಿಲ್ಲಲ್ಲ ಇವತ್ತು ಪಾಠಕ್ಕ ಅಂತಂದ್ರ, ಆಯ್ತ್ರಿ ಬಂದೆ, ಜಾಯ್ನ್ ಆದೆ ಅಂತ ಆತಿರ್ತಾರ. ಇಂಪಾರ್ಟೆಂಟ್ ವಿಷಯ ನೋಡೋದು, ಬರ್ರಿ ಅಂತ ಕರ್ಕೊಂಡು ಯಾರ್ಯಾರಿಗೆ ಏನೇನ್ ಸಾಧ್ಯ ಅದ ಅವ್ರವ್ರು ಏನ್ ಮಾಡ್ಲಕ್ ಸಾಧ್ಯ ಅದ ಮಾಡಿ, ನೀವು ಆನಂದ ಬಂದ್ರಿ, ನಿಮ್ಮ ಅಕ್ಕಪಕ್ಕದವರಿಗೆ ಆನಂದ ಉಂಟು ಮಾಡ್ರಿ. ನಾಳೆಯಿಂದ ಪಾಠ ಮಹತ್ವದ ಪಾಠ ಅದ, ಎಂಜಾಯ್, ಆನಂದ ಪಡಂತ್ರಿ. ನಾಳೆ ಖುಷಿ ಆಯ್ತ್ರ ಇವತ್ತಿನ ಪಾಠದಿಂದ? ಯಾಕರ ಆಯ್ತಾ? ವಿಶೇಷವಾದಂತ ವಿಚಾರಗಳ ನಮ್ ಕಲ್ಯಾಣಪ್ಪವ್ರ ಏನು ಹಿಂದಿನ ಸೀಟ್ನ ಕೂತವ್ರ ಅಂತ ಕಾಣ್ಲಕತ್ತಾರ? ಆರಾಮದಾರ ಇಲ್ಲ? ಅವ್ರ ಈಗ ಸಂಸಾರ ಜಾಸ್ತಿ ಗಂಟು ಬಿದ್ದದ ಅವ್ರಿಗೆ. ಅದರ್ಸ್ ಬಿದ್ಬಿಟ್ಟಾರ. ಹಿಂಗೆ ಒಬ್ಬೊಬ್ರಿಗೆ ಒಂದೊಂದ್ ಸಾರಿ ಟೆನ್ಷನ್ಗಳು ಹಾಕಿರ್ತಾವ. ಆದ್ರೂ ಬಿಡ್ಲಾರ್ದಂಗ ಬರ್ತಾರ. ಸಾಕು, ಒಟ್ಟಿಗೆ ಅದಕ್ಕೆ ಜಲ್ದಿ ಬಂದ್ತಾರೆ. 5 ಗಂಟೆ ಹಂಗೆ ಬಂದೇವಿ. ಇನ್ನ ನಮ್ದು ಇನ್ನ ನಡೆದಿರ್ತಾರೆ. ಅದಕ್ಕೆ ಈಗ ಬಂದು ನೋಡ್ಕೊಂಡು ಆಯ್ತಾಯ್ತು. ಎಷ್ಟು ಸಮಯ ಸಿಗ್ತದ ವ್ಯವಹಾರ ಕಾಲದಲ್ಲಿ ವ್ಯವಹಾರ ಮಾಡಿ ವ್ಯವಹಾರ ಮುಗಿದ್ಮೇಲೆ ಸತ್ಸಂಗಕ್ಕೆ ಬಂದೇ ಬಿಡ್ತಿರಲ್ಲ, ಅಷ್ಟೇ ಜ್ಞಾನಿಯ ಲಕ್ಷಣ. ಇದು ಬ್ರಹ್ಮಜ್ಞಾನಿಯ ಲಕ್ಷಣ. ಅಷ್ಟು ಮಾಡ್ತೀರಿ ಸಾಕು.
ಏನಾರ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ನಮಗೆ ಸಾಕಾಗ್ಯದ ನಿಮ್ದೇನಂತೇಳಿ ಅನ್ನಂಗಿಲ್ಲದ ಸಾಕಷ್ಟೇ ಮಾಡ್ತೀರಿ ಸಂತೋಷ. ಹಂಗೇನು ಕೇಳ್ಬೇಕನ್ನೋದು ನಮ್ಗೇನಾಗ್ತದ, ನೀವು ಸೂರ್ಯ ಇದ್ದಂಗ, ಸೂರ್ಯನಿಂದ ದೂರ ಆದ್ರ ಚಳಿ ಆಗ್ತದೆ, ಸಮೀಪ ಆದ್ರೆ ಸೆಕೆ ಆಗ್ತದೆ, ಒಂದ್ ಲೆವೆಲ್ನಾಗಿದ್ರೆ ಆರಾಮ ಹಂಗ ನೀವು ಚಂದಾಗಿದ್ದ ಹಂಗೆ ಬಿಟ್ಬಿಡುದು ಆಗ್ತದ್ರಿ. ಆ ಟೈಮ್ ಕೂಡಿ ಬಿಡ್ತವ್ರೆ, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅದು ಏನೇ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಶರೀರದ ಸ್ಥಿತಿಗತಿಗಳು ಸುಸ್ಥಿತಿ ಚೆನ್ನಾಗಿದ್ರೆ ಮಾಡ್ಲಿಕ್ ಸಾಧ್ಯ. ಅವೇ ಸರಿಗಿಲ್ಲ ಅಂತಂದ್ಮೇಲೆ ಏನ್ ಮಾಡ್ಲಿಕ್ ಸಾಧ್ಯ? ವಿಕ್ಷೇಪಕ್ಕೊಳಗಾದ ಏನು ಮಾಡಕ್ಕಾಗಲ್ಲ. ಆಗ್ಲಿ ಅದೊಂದು ಕಾಲ, ವ್ಯವಹಾರ ಕಾಲ ಅನುಭವಿಸ್ಬೇಕು, ಅನುಭವಿಸಿ ಮಾತ್ರ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಎಲ್ಲರಿಗೂ ಶರಣ ಶರಣ. ಉದ್ದೇಶಿಸಿ ಮುಖ್ಯ ಪುರುಷರನ್ನ ನಮಗೆಲ್ಲ ನಮ್ಮ ಅಂತಃಕರಣ ತಿಳಿಯುವಂತೆ ಈಶ್ವರಂತ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತ ಇನ್ನು ಮೇಲೆ ಯಾರಾದರೂ ಮೆಲುಕು ಕಾರ್ಯಕ್ರಮ ಮಾಡ್ತಿದ್ರೆ ಅಂದಾಜು ನೋಡ್ರಿ. ಯಾರು ಇಲ್ಲದೆ ಇದ್ರೆ ಮಂಗಲ ಗೀತೆಯನ್ನು ಯಾರಾದ್ರೂ ನೋಡಿಸ್ಕೊಳ್ಬೇಕಂತ ಕೇಳ್ಬಾರ್ದು. ರಾಜಗಾರಿಗಳೇ ನಮ್ಮ ಮಾಂತೇಶ್ ಪಾಟೀಲ್ ನಾ ಹೇಳ್ತೇನೆ. ಈಗ ಸಿದ್ಧಬ್ರಹ್ಮ ಮಾಂತೇಶ್ ಪಾಟೀಲ್ ಅಂದ್ರ ಕೊಡ್ತಾರೆ ಎಲ್ಲರೂ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರೆ ನಿಚ್ಚಲದಾತರಿಗೆ ಅಜಾರ ಹರಿಗಾದಾರವಿತನಾದ ಸದ್ಗುರುವರನಿಗೆ ಶ್ರುತಿ ಶಿರದರ್ಶವ ಮತಿಯಲ್ಲಿ ನೆಲಸಿದ ಪತೀತ ಪಾವನಿಗೆ ಗತಿಗಾನದ ನರ ಅಜ್ಞರಿಗರುವನ್ನು ತೋರಿದ ತೀರನಿಗೆ ಕುಟಲೋಕ್ತಿಗಳನ್ನು